ಪ್ರಧಾನಿ ಆಗಕ್ಕಾಗಲ್ಲ, ಒಂದು ಸರ್ಕಾರ ಒಂದು ಜಾಬ್ ಕೊಡಲ್ಲ, ಮಿಲಿಟರಿಗೆ ಅಂತೂ ಮೊದಲೇ ಕರ್ಕೊಳಲ್ಲ. ಅಂದ್ರೆ ಎಲ್ಲದಕ್ಕೂ ಪ್ರಮುಖವಾಗಿ ಬೇಕಾಗಿರೋದು ಆರೋಗ್ಯ. ಈ ಆರೋಗ್ಯ ಅನ್ನೋದು ಏನಿದೆಯಲ್ಲ, ಇದನ್ನ ನಮ್ಮ ಕೈಲೇ ಏನಾದ್ರೂ ಸರಿ ಮಾಡ್ಕೊಳಕ್ ಸಾಧ್ಯ ಆಗಿದ್ಯಾ? ಸಾಧ್ಯ ಆಗುತ್ತಾ ಗುರು ಸರ್? 100% ಸ್ನೇಹಿತರೆ, ಇಲ್ಲಿವರೆಗೂ ನಾವು ಸ್ವಲ್ಪ ತೆಳ್ಳಗ್ ಬೆಳ್ಳಗ್ ತಿಳ್ಕೊಂತ ಇದ್ವಿ. ತೆಳ್ಳಗ್ ಬೆಳ್ಳಗೆ ಆರೋಗ್ಯ ಅಂತಂದ್ರೆ ನಾವು ಜನರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತು ಅಂತರಾಳಕ್ಕಿಳಿಯೋಣ ಆರೋಗ್ಯ ಅನ್ನೋದು. ಯಾಕೆ? ಯಾಕೆಂದ್ರೆ ಸ್ನೇಹಿತರೆ, ಇವತ್ತು ನಿಮ್ ಮನೆಯಲ್ಲಿ ನಿಮಗೆ ಜನ್ಮ ಕೊಟ್ಟಂತವ್ರಿದ್ದಾರೆ, ನೀವು ತಾಳಿ ಕಟ್ಟಿದಂತ ನಿಮ್ ಹೆಂಡತಿಯರಿದ್ದಾರೆ, ಅದೇ ತರ ನೀವು ಜನ್ಮ ಕೊಟ್ಟಿರೋ ನಿಮ್ ಮಕ್ಳುಗಳು ಕೂಡ ಇದ್ದಾರೆ. ಸ್ನೇಹಿತರೆ, ಮಕ್ಳುಗಳಿಗೆ ನಾವೇನ್ ಮಾಡಿದ್ರು ಸಾಲದು. ಅವರನ್ನ ಸದೃಢವಾಗಿ ಬೆಳೆಸ್ಬಿಟ್ರೆ ಸಾಕು, ಅವರೇ ಒಂದು ದೊಡ್ಡ ಆಸ್ತಿ ಸ್ನೇಹಿತರೆ. ಯಾಕೆಂದ್ರೆ ಮಹಾತ್ಮರು ಹೇಳಿದರೆ, ಮಕ್ಕಳಿಗೆ ಆಸ್ತಿ ಮಾಡಬೇಡ, ಮಕ್ಕಳನ್ನೇ ಆಸ್ತಿ ಮಾಡು ಅಂತ. ಅಂತ ಮಕ್ಕಳಿಗೆ ಒಂದು ಒಳ್ಳೆ ಆರೋಗ್ಯ ಕೊಡೋದು ಕೂಡ ದೊಡ್ಡ ಆಸ್ತಿ ಸ್ನೇಹಿತರೆ. ಯಾಕೆ ಇವತ್ತು ಈ ನೋವು ಆಗ್ತಿದೆ ಅಂತಂದ್ರೆ, 10ನೇ ಕ್ಲಾಸ್ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್, 8ನೇ ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್, 6 ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್. ಏನ್ ಸರ್ ಇದೆಲ್ಲ? ನೀವು ಕಷ್ಟಪಟ್ಟು ಕನಸಿಟ್ಟು ಎಲ್ಲ ಕಟ್ಟಿ ನಿಮ್ಮ ಮಕ್ಕಳು ನಿಮ್ ಕಣ್ಣೆದುರಿಗೆ ರೋಗದಿಂದ ನರಳಿದ್ರು ಅಂತಂದ್ರೆ ನಿಜವಾದ ನರಕ ಅದಕ್ಕಿಂತ ಇನ್ನೊಂದಿಲ್ಲ ಸರ್. ಹಾಗಾದ್ರೆ ಇದರಿಂದ ನಮಗೇನಾದ್ರು ಮುಕ್ತಿ ಇದೆಯಾ? ಬನ್ನಿ, ಇವತ್ತಿನ ಕಾರ್ಯಕ್ರಮ ಕಣ್ಣು ಮೂಗು ಬಾಯಿ ಎಲ್ಲ ಬಿಟ್ಕಂಡು ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಯಾಕೆಂದ್ರೆ ಈ ಇನ್ಫಾರ್ಮೇಶನ್ ನಿಮಗೆ ಪ್ರಪಂಚದಲ್ಲಿ ಇನ್ಯಾರು ಕೊಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಇನ್ಫಾರ್ಮೇಶನ್ ಯಾವಾಗ ನನಗೆ ಅರ್ಥ ಆಯ್ತೋ, ನಾನು ಯಾವಾಗ ನನ್ನ ಫ್ಯಾಮಿಲಿಗೆ ಸ್ವತಃ ನನ್ನ ಮೇಲೆ ನಾನು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡೋ, ಅದ್ಭುತವಾದ ಯಶಸ್ಸು ಮತ್ತು ಸಕ್ಸಸ್ನ ನಾನು ಪಡೆದಿದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಂಗಾದ್ರೆ ಒಂದೊಂದಕ್ಕೆ ನಾವು ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ, ಈ ಹೋಲಿಸ್ಟಿಕ್ ವೆಲ್ನೆಸ್ ಅನ್ನೋದೇನಿದೆ, ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸ್ನೇಹಿತರೆ, ನಿಮ್ಮನ್ನ ನಿಮ್ಮ ಆರೋಗ್ಯನೇ ರೆಪ್ರೆಸೆಂಟ್ ಮಾಡುತ್ತೆ ಸ್ನೇಹಿತರೆ. ಯಾಕೆಂದ್ರೆ ನೀವ್ ಯಾರು, ನೀವ್ ಹೆಂಗಿದ್ದೀರಾ, ಯಾರಾದ್ರೂ ಒಬ್ಬ ನೋಡ್ತಿದ್ದಂಗೆ ಸಾಕು ಸ್ನೇಹಿತರೆ, ವಾಹ್ ಇವನ ಬಿಡುಗರು ನೋಡಕ್ಕೆ ಹೆಂಗಿದ್ದಾನೆ, ಇವನ್ ಹೇಳೋದೆಲ್ಲ ಸರಿ ಇರುತ್ತೆ ಅಂದ್ರೆ ಆರೋಗ್ಯ ನಮ್ಮನ್ನ ರೆಪ್ರೆಸೆಂಟ್ ಮಾಡುತ್ತೆ ಸ್ನೇಹಿತರೆ. ಆದ್ರೆ ಇವತ್ತು ದುರದೃಷ್ಟ ಏನು ಅಂತಂದ್ರೆ ಸ್ನೇಹಿತರೆ, ನಾವು ಬದುಕ್ತಾ ಇರ್ತಕ್ಕಂಥ ಸೊಸೈಟಿ ಇದೆಯಲ್ಲ, ಇದು ಪಾಯ್ಸನಸ್ ಆಗೋಗಿದೆ ಸ್ನೇಹಿತರೆ. ಪಾಯ್ಸನಸ್ ಸೊಸೈಟಿ. ಸರ್, ನಮ್ಮ ಮನೇಲಿ ನಾವು ಬಹಳ ಶುದ್ಧವಾಗಿ ಪಾತ್ರೆ ತೊಳಿತೀವ್ರಿ, ಬಹಳ ಕ್ಲೀನಾಗಿ ತೊಳಿತೀವ್ರಿ. ವೆರಿ ಗುಡ್, ಎಲ್ಲ ಕ್ಲೀನಾಗಿ ತೊಳಿತೀಯಪ್ಪ. ಆದ್ರೆ ನೀನ್ ಬದುಕ್ತಾ ಇರೋದಿಲ್ಲಪ್ಪ. ನೀನ್ ಬದುಕ್ತಾ ಇರೋದಿಲ್ಲಿ ಸೊಸೈಟಿ, ಸಮಾಜದೊಳಗೆ ಬದುಕ್ತಾ ಇದೀನಿ ಸ್ನೇಹಿತರೆ. ಸಮಾಜ ಹೇಗಿದೆ ಅನ್ನೋದಕ್ಕೆ ನಾನು ಸ್ವಲ್ಪ 2 ಎಕ್ಸಾಂಪಲ್ಗಳನ್ನ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಇವತ್ತು ಸ್ಮೋಕಿಂಗ್ ಮಾಡೋರಿಗೆ ಎಷ್ಟು ಡೇಂಜರು, ಸ್ಮೋಕಿಂಗ್ ಮಾಡದಂತ ವ್ಯಕ್ತಿ ಸರಿಸುಮಾರು 6 ಗಂಟೆಗಳ ಕಾಲ ಟಾಕ್ಸಿನ್ ನ ಆಚೆಗಡೆ ಹಾಕ್ತಾನ, ವಿಷವನ್ನ ಆಚೆಗಡೆ ಹಾಕ್ತಾನೆ ಸ್ನೇಹಿತರೆ. ನಾವ್ ಯಾರು ನನ್ನ ಫ್ರೆಂಡ್ ಸ್ಮೋಕ್ ಮಾಡ್ತಾನೆ ಅಂತ ಗೊತ್ತಿದ್ರೆ, ಅವ್ನಿಗೆ ಏನಾದ್ರು ನಾವು ಸಿಕ್ಕಿದಾಗ, ಅವ್ನು ನಮ್ಮ ಹತ್ರ ಮಾತಾಡಕ್ ಬಂದಾಗ, ಮಗ ನೀನ್ ಸಿಗರೇಟ್ ಸೇದ್ ಎಷ್ಟೊತ್ತೈತೆ? 6 ಗಂಟೆ ಆಯ್ತಾ? 6 ಗಂಟೆ ಆದ್ಮೇಲೆ ಬಾ ಅಂದ್ರೆ ಅವ್ನು ಏನಂತಾನೋ, ಹೋಗಲ್ಲ ಅಂತ. ಅಂದ್ರೆ ಸಿಗರೇಟ್ ಸೇದವರು 2 ನಿಮಿಷ ಅಥವಾ 10 ನಿಮಿಷ ಬಿಡ್ಕೊಂಡು ನಮ್ಮ ಹತ್ರಕ್ಕೆ ಬರ್ತಾರೆ. ನಾವು ಅವ್ನು ಸೇದ್ತಾನೋ ಇಲ್ವೋ ಗೊತ್ತಿಲ್ಲ ಅಂತ ಮಾತಾಡ್ತೀವಿ. ಅವನು 1 ಸಿಗರೇಟ್ ಸೇದಿರ್ತಾನೆ, ನಮಗೆ 10 ಸಿಗರೇಟ್ ಸೇದಿದ ಎಫೆಕ್ಟ್ ನ ಕೊಟ್ಟು ಹೋಗ್ತಾನೆ. ಅಂದ್ರೆ ಅಷ್ಟು ಟಾಕ್ಸಿನ್ ನಮಗೆ ಕೊಟ್ಟು ಹೋಗ್ತಾನೆ ಸ್ನೇಹಿತರೆ. ಥಿಂಕ್ ಮಾಡಿ, ವಿಷಗಳು ಹೇಗೆ ನಮ್ಮ ದೇಹನ ಸೇರ್ತಾ ಇದೆ ಸ್ನೇಹಿತರೆ. ಇದಿಷ್ಟೇ ಅಲ್ಲ, ಮಿತಿಮೀರಿದ ವಾತಾವರಣ, ಮಿತಿಮೀರಿದ ವಿಷಗಳು, ಇದ್ರ ಜೊತೆಗೆ ಇದೆಲ್ಲದಕ್ಕಿಂತ ಹಾರಿಬಲ್ ಅಂದ್ರೆ ಸ್ನೇಹಿತರೆ, ಕೆಲವು ಅವೈಜ್ಞಾನಿಕ ಪದ್ಧತಿಗಳು ನಮ್ಮಲ್ಲಿ ರೂಢಿಯಾಗಿವೆ ಸ್ನೇಹಿತರೆ. ಇವತ್ತು ನಿಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರು ಮನೆಯಲ್ಲೂ ಅಲ್ಯೂಮಿನಿಯಂ ಪಾತ್ರೆಗಳನ್ನ ತಾವು ಬಳಸ್ತಾ ಇದ್ದೀರಾ. ಅಲ್ಯೂಮಿನಿಯಂ ಪಾತ್ರೆಗಳನ್ನ ಅತಿ ಹೆಚ್ಚು ಬಳಸ್ತೀರಾ. ಈ ಅಲ್ಯೂಮಿನಿಯಂ ಪಾತ್ರೆಗಳು ಫಸ್ಟ್ ಕಂಡುಹಿಡಿದಿದ್ದು ಯಾರು ಅಂದ್ರೆ ಬ್ರಿಟಿಷರು ಸ್ನೇಹಿತರೆ. ನಮ್ಮ ಕ್ರಾಂತಿಕಾರಿಗಳನ್ನ, ಅಂದ್ರೆ ಸಂಗೊಳ್ಳಿ ರಾಯಣ್ಣವರು ಇರ್ಬೋದು, ಯಾರ್ಯಾರು ಇಲ್ಲಿ ಕ್ರಾಂತಿಕಾರಿಗಳಿದ್ರೋ ಅವ್ರನ್ನ ಜೈಲಿಗೆ ಹಾಕಿದಾಗ, ನೇಣ್ ಹಾಕಿದ್ರೆ ಅಥವಾ ಅವ್ರಿಗೆ ಗಲ್ಲು ಶಿಕ್ಷೆ ಕೊಟ್ರೆ ದೊಡ್ಡ ಉಗ್ರ ಹೋರಾಟ ನಡೀತಾ ಇತ್ತು, ದಂಗೆಗಳು ಎದ್ದೇಳ್ತಾ ಇತ್ತು. ಈ ದಂಗೆಗಳಿದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಹೇಳಕ್ಕೆ ಉತ್ತರಗಳಿರ್ತಿರ್ಲಿಲ್ಲ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು, ಬ್ರಿಟಿಷರಿಗೆ ಒಬ್ಬ ಕಾರ್ವಲ್ಸ್ ಅನ್ನೋ ಒಂದು ಐಡಿಯಾ ಕೊಡ್ತಾನೆ. ಏನಂತಂದ್ರೆ, ಈ ಕ್ರಾಂತಿಕಾರಿಗಳನ್ನ ಜೈಲೊಳಗೆ ಮಟ್ಟ ಹಾಕಕ್ಕಾಗಲ್ವಾ, ನಿಧಾನಕ್ಕೆ ಮಟ್ಟ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಹೊಳೆದಂತಹ ಐಡಿಯಾ ಒಂದೇ, ಅಲ್ಯೂಮಿನಿಯಂ ಪಾತ್ರೆನಲ್ಲಿ ಊಟ ಹಾಕಬೇಕು. ಸರ್, ಅಲ್ಯೂಮಿನಿಯಂ ಪಾತ್ರೆನಲ್ಲಿ ಊಟ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ,
ಯಾವುದೇ ಹುಳಿ, ಖಾರ ಮತ್ತು ಸಿಹಿಯಾದಂತಹ ಪದಾರ್ಥಗಳು ಅಲ್ಯೂಮಿನಿಯಂ ಪಾತ್ರೆಯನ್ನ ಸೇರ್ತಿದ್ದಂಗೆನೆ ಅಲ್ಲಿ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತಕ್ಕಂಥ ಒಂದು ರಾಸಾಯನಿಕ ರಿಲೀಸ್ ಆಗುತ್ತೆ. ಆ ರಾಸಾಯನಿಕ ಸ್ನೇಹಿತರೆ ಎಂತಹ ಸ್ಟ್ರಾಂಗ್ ಇರೋ ವ್ಯಕ್ತಿನೂ ಕೂಡ ವೀಕ್ ಮಾಡಾಕತ್ತೆ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆಯಲ್ಲಿ ತಿಂತೀವಿ, ಆಚೆಗಡೆ ಹೋಟ್ಲಿಗೆ ಹೋಗ್ತೀವಿ, ಅಲ್ಲಿ ನಿಮ್ ಹೋಟ್ಲಲ್ಲಿ ಅಲ್ಯೂಮಿನಿಯಂ ಪಾತ್ರೆನ ಸ್ಟೀಲ್ ಪಾತ್ರೆನ ಅಂತ ಕೇಳಿದ್ರೆ ಏನಂತಾರೋ, ಯವ್ ಬೇಕಾದ್ರೆ ತಿನ್ನಯ್ಯ ಇಲ್ಲ ಎದ್ದೋಗಯ್ಯ ಅಂತಾರೆ. ಮದ್ವೆಗಳಿಗೆ ಹೋಗ್ತೀವಿ, ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಹೋಗ್ತೀವಿ ಸ್ನೇಹಿತರೆ, ದೊಡ್ಡ ದೊಡ್ಡ ಎಲ್ಲಾ ಫಂಕ್ಷನ್ಗಳಲ್ಲೂ ಕೂಡ ಅಲ್ಯೂಮಿನಿಯಂ ಪಾತ್ರೆನಲ್ಲೇ ಅಡುಗೆ ಮಾಡೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಪಾಯ್ಸನಸ್ ಸೊಸೈಟಿ, ಪಾಯ್ಸನಸ್ ಸೊಸೈಟಿ. ಸ್ನೇಹಿತರೆ, ಇವತ್ತು ನಮ್ಮ ಮಕ್ಕಳು ರಸವತ್ತಾದ ಸ್ನ್ಯಾಕ್ಸ್ಗಳನ್ನ ಬಯಸ್ತಾರೆ. ನಾವು ಆ ಸ್ನ್ಯಾಕ್ಸ್ಗಳನ್ನ ಕೊಡ್ಲಿಲ್ಲ ಅಂತಂದ್ರೆ ಮಕ್ಕಳು ಅಪ್ಪ ಅಮ್ಮನ್ನೇ ದ್ವೇಷಿಸಕ್ ಸ್ಟಾರ್ಟ್ ಆಗ್ತಾರೆ. ಹಂಗಂತ ಆ ಸ್ನ್ಯಾಕ್ಸ್ಗಳನ್ನ ಕೊಡ್ಸಿದ್ರೆ ನಮಗೆ ಎಲ್ಲರಿಗೂ ಗೊತ್ತು ಅದ್ರ ಪ್ರಿಸರ್ವೇಟಿವ್ಸ್ ಇದೆ. ನೀವು ಆಲೂಗೆಡ್ಡೆನ ಹೆಚ್ಚಿಬಿಟ್ಟು ಮನೆಯಲ್ಲಿ ಚಿಪ್ಸ್ ಮಾಡಕ್ಕೆ ಸತ್ರು ನಾವು ಲೇಸ್ ತರ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಲೇಸಿಗೆ ಅಷ್ಟು ಟೇಸ್ಟಿಂಗ್ ಪೌಡರ್ನ ಹಾಕಿದ್ದಾರೆ. ಅದ್ರ ಪ್ರಯಾಣ ಹುಡುಗರೇನಂತವೆ ಲೇಸ್ ಬೇಕು ಅಂತವೆ ಹೊರತು ನೀವು ಮನೇಲಿ ಆಲೂಗೆಡ್ಡೆ ಚಿಪ್ಸ್ ಮಾಡ್ಕೊಡಕ್ ಹೋಗಿ ಇಷ್ಟಪಡಲ್ಲ ಸರ್. ಯಾಕೆ ಯಾಕೆ ಅಂತಂದ್ರೆ ಸ್ನೇಹಿತರೆ, ಈ ಸೊಸೈಟಿನ ನಾನು ಏನಂತ ಕರಿತೀನಿ, ಪಾಯ್ಸನಸ್ ಸೊಸೈಟಿ. ಪಾಯ್ಸನಸ್ ಸೊಸೈಟಿ. ಫಂಕ್ಷನ್ಸ್, ಹೋಟೆಲ್, ಔಟ್ಸೈಡ್, ಗ್ರಾಸರಿ ಏನು ಮಾಡ್ತಿದೀವೋ ನಮಗೆ ಪಾಯ್ಸನಸ್ ಹೋಗ್ತಾ ಇದೆ. ಇದರ ಪರಿಣಾಮ ಸ್ನೇಹಿತರೆ, ನಮ್ಮ ಫ್ಯಾಮಿಲಿ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು? ನಮ್ಮ ಫ್ಯಾಮಿಲಿ ಅಂತಂದ್ರೆ ನಮ್ಮ ಹೆಂಡತಿ, ಮಕ್ಕಳು, ನಮ್ಮ ತಂದೆ ತಾಯಿ ಅಲ್ಲ ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕುಟುಂಬ. ಸರ್, ಇದೇ ತರ ಏನಾದ್ರು ಮುಂದುವರೆದು ರೋಗಗಳು ಜಾಸ್ತಿ ಆದ್ರೆ ನಿಜವಾಗ್ಲೂ ನಮ್ಮ ದೇಶ ಬೆಳೆಯುತ್ತಾ? ಸ್ವಾಮಿ ಹಣೆ ಬೆಳೆಯಲ್ಲ ಸರ್. ಹಂಗಾದ್ರೆ ಏನ್ ಸರ್ ಸೊಲ್ಯೂಷನ್ ಇರೋದು? ಹಂಗಾರೆ ಸೊಲ್ಯೂಷನ್ ಏನ್ ಸರ್ ಇದಕ್ಕೆ? ಸೊಲ್ಯೂಷನ್ ಒಂದೇ ಒಂದು ಸ್ನೇಹಿತರೆ, ಸೊಸೈಟಿನ ಚೇಂಜ್ ಮಾಡಕ್ಕೆ ಆಗಲ್ಲ. ಆದ್ರೆ ಏನ್ ಮಾಡ್ಬೋದು? ಒಂದೊಂದು ಓನ್ಲಿ ಸೊಲ್ಯೂಷನ್ ಇದೆ ಸ್ನೇಹಿತರೆ, ಒಂದು ಸ್ಟ್ರಾಂಗ್ ಹ್ಯೂಮನ್ ಸಿಸ್ಟಮ್ ನ ನಾವು ಬಿಲ್ಡ್ ಏನ್ ಮಾಡ್ಬೋದು? ಒಂದು ಸ್ಟ್ರಾಂಗ್ ಹ್ಯೂಮನ್ ಸಿಸ್ಟಮ್ ನ ನಾವು ಬಿಲ್ಡ್ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ, ಈ ಸ್ಟ್ರಾಂಗ್ ಹ್ಯೂಮನ್ ಸಿಸ್ಟಮ್ ಅಂತ ಅಂತಿದ್ದಂಗೆನೆ ನಮ್ಮ ತಲೆಗೆ ಹಲವಾರು ವಿಚಾರಗಳು ಬರ್ತವೆ. ಯಾಕೆ ಅಂತಂದ್ರೆ ಇವತ್ತೇನ್ ಮಾರ್ಕೆಟ್ ಅಲ್ಲಿ ಈ ಹ್ಯೂಮನ್ ಸಿಸ್ಟಮ್ ನ ಬೂಸ್ಟ್ ಮಾಡಬೇಕು ಅಂತ ಏನ್ ಮೆಡಿಸನ್ ಸಿಗ್ತಾ ಇದಾವಲ್ಲ, ಈಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ತಲೆನಲ್ಲೆಲ್ಲ. ಏನು ಸರ್, ಈ ಹ್ಯೂಮನ್ ಸಿಸ್ಟಮ್ ಬೂಸ್ಟ್ ಮಾಡಬೇಕು, ಟೋಟಲಿ ಇವತ್ತು ಪ್ರಪಂಚವೇ ವಿಷಮಯ. ಮೊನ್ನೆ ಒಬ್ರು ಬಹಳ ಸ್ವಾರಸ್ಯಕರವಾಗಿ ಮಾತಾಡ್ತಾರೆ. ಅವರು ಆರ್ಗ್ಯಾನಿಕ್ ಅವರ ಭೂಮಿನ ಇಟ್ಕೊಂತಾರೆ, BH2 ಸೈಡ್ ಅವ್ರ ತೋಟ ಇದೆ. ಒಂದೇ ಒಂದು ಗ್ರಾಮ್ ಕೆಮಿಕಲ್ ನ ಅವ್ರ ಭೂಮಿಗೆ ಹಾಕಲ್ಲ. ಬಟ್ ಟೆಸ್ಟ್ ಮಾಡಿದಾಗ ಕೆಮಿಕಲ್ ಅವ್ರ ಸಾಯಿಲಲ್ಲಿ ಗೊತ್ತಾಗುತ್ತೆ. ಆತ ಟೆನ್ಷನ್ ಆಗಿ ನನಗೆ ಫೋನ್, ಗುರು ಹಿಂಗ್ ಬಂದಿದೆ, ಏನ್ ಕಾರಣ? ನಾನು ಕೆಮಿಕಲ್ಲೇ ಹಾಕಲ್ಲ. ನಾನು ಹೇಳಿದ್ದು ಒಂದೇ ಮಾತು, ಸರ್, ಟನ್ ಗಟ್ಲೆ ಡೀಸೆಲ್ ನಿಮ್ಮ ಹೈವೇ ಪಕ್ಕದಲ್ಲಿ ಸುಡುತ್ತೌದಾ? ಸುಡುತ್ತೆ. ಅದು ನಿಮ್ ಗಾಳಿಗೆ ಮಿಕ್ಸ್ ಆಗುತ್ತೌದಾ? ಮಿಕ್ಸ್ ಆಗುತ್ತೆ. ಮಳೆ ಬಂದಾಗ ಅದು ಬೆರೆತು ನಿಮ್ ಭೂಮಿಗೆ ಸೇರುತ್ತೋ ಸೇರಲ್ವೋ? ಸೇರುತ್ತೆ. ಅಂದ್ರೆ ಯಾರೋ ಬಿಡೋ ಕೆಮಿಕಲ್ ನಿಮ್ ಜಮೀನಿಗೆ. ಸರ್, ಇದು ವಾತಾವರಣ. ನಾವೇನ್ ಪೊಲ್ಯೂಷನ್ ಮಾಡಿದ್ರು, ನಾನ್ ಮಾಡಲ್ಲ, ಬೇರೆಯವ್ರು ಮಾಡಿದ್ರು ಕೂಡ ನನಗೆ ಹೋಗುತ್ತೆ. ಅದನ್ನೇ ಇಕಾಲಜಿ ಪಿರಮಿಡ್ ಅಂತ ಕರಿತೀವಿ. ಇಕಾಲಜಿ ಅಂತಂದ್ರೆ ಸ್ನೇಹಿತರೆ, ನಾವ್ ಹಾಕಿದ್ದು ವಾಪಸ್ ನಮಗೆ ಹೋಗುತ್ತೆ. ಯಾಕೆ ಅಂತಂದ್ರೆ ಈ ಪ್ರಪಂಚದಲ್ಲಿ ಸೈಕಲ್ ಸುತ್ತಾ ಇರುತ್ತೆ, ಅದ್ ಮತ್ ನಮಗೆ ಹೋಗುತ್ತೆ. ಯಾರೋ ಒಬ್ಬ ಒಂದ್ ಜಮೀನಿಗೆ ಔಷಧಿ ಹೊಡಿತಾನೆ, ಅವನ್ ಅಂದ್ಕೊಂತಾನೆ, ಜಮೀನಿಗೆ ಹೊಡೆದಿನ್ ಬಿಡು ಔಷಧಿಯ, ನಮ್ಮನಿಗೆ ಹೊಡ್ಕೊಂಡಿಯೇನ ಅಂತ. ಅಣ್ಣ, ಸಮಾಧಾನ, ಅದ್ ನಿಂತ ತಲುಪುತ್ತೆ. ಹೆಂಗೆ? ನೀನ್ ಜಮೀನಿಗೆ ಔಷಧಿ ಹೊಡಿತೀಯ, ಅದ್ ಜಮೀನಲ್ಲಿ ಕರಗಲ್ಲ, ಮಳೆ ಬರ್ತತಿ, ಮಳೆ ನೀರಿಗೆ ಬೆರಿತತಿ, ಕೊಚ್ಚು ನದಿಗೆ ಹೋಗ್ತತಿ, ನೀನ್ ನದಿ ನೀರ್ ಕುಡಿಲೇಬೇಕು. ನೀನ್ ಕುಡಿದವ್ರು ಊರಲ್ಲಿ ಕುಡಿತಾನೆ, ನೀನ್ ಕುಡಿಯೋ ಊರವ್ರು ಯಾರೋ ನಿನಗೆ ಬೆರೆಸ್ ಕಳ್ಸಿರ್ತಾರೆ. ಅದರ ಅರ್ಥ ನೀನೇನು ಮಿಕ್ಸ್ ಮಾಡ್ತೀಯ ಅದ್ ನಿಂತಕ್ ಬರುತ್ತೆ. ಹಂಗಾಗಿ ಸ್ನೇಹಿತರೆ, ಈ ಇಕಾಲಜಿ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ದೊಡ್ಡ ರೋಮಾಂಚನನೇ ಸೃಷ್ಟಿಯಾಗುತ್ತೆ. ಈಗ ಸರಿ, ಇದಕ್ಕೆಲ್ಲ ಪರಿಹಾರ ಏನು? ಹ್ಯೂಮನ್ ಸಿಸ್ಟಮ್ ಬೂಸ್ಟ್ ಆಗ್ಬೇಕು ಗುರುಗಳೇ, ಹ್ಯೂಮನ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ಬೇಕು ಗುರುಗಳೇ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದು ಒಂದು ಸ್ಲೈಡ್ ಅರ್ಥ ಮಾಡ್ಕೊಂಡ್ಬಿಟ್ರಿ ಸಾಕು, ಇನ್ ಜೀವನದಲ್ಲಿ ನಿಮಗೆ ಏನು, ಇದೊಂದು ಸ್ಲೈಡ್ ಅರ್ಥ ಮಾಡ್ಕೊಂಡು, ಹ್ಯೂಮನ್ ಸಿಸ್ಟಮ್ ಅಂದ್ರೆ ನಾನು ಹೆಂಗ್ ಬೂಸ್ಟ್ ಮಾಡ್ಕೋಬೇಕು ಗುರುಗಳೇ? ಇವತ್ತು ಮಾರ್ಕೆಟ್ ಅಲ್ಲಿ ಚಮನ್ಪ್ರಾಶ್ಗಳು ಸಿಗ್ತವೆ, ಹಲವಾರು ನ್ಯೂಟ್ರಿಷನ್ ಪೌಡರ್ಗಳು ಸಿಗ್ತವೆ, ಮಾತ್ರೆಗಳು ಸಿಗ್ತವೆ, ಗಿಡ ಗೆಂಟೆಗಳು ಸಿಗ್ತವೆ, ಅಮೃತ ಬಳ್ಳಿ, ಆ ಬಳ್ಳಿ, ಈ ಬಳ್ಳಿ, ತುಳಸಿ, ಬಳಸಿ, ಅದು ಇದು ನಾವು ಹಲವಾರು ಕೇಳ್ತೀವಲ್ಲ ಗುರುಗಳೇ? ಹೌದು, ಕೇಳ್ತೀರಾ. ಆದ್ರೆ ಸ್ನೇಹಿತರೆ,
ಇದೆಲ್ಲ ಕೆಲಸ ಮಾಡತಕ್ಕಂಥ ಪ್ರೋಸೆಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಒಂದು ಮೆಡಿಸನ್ನ ನಾನು ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಮಾಡೋಕ್ಕೋಸ್ಕರ ನುಂಗ್ತಿದ್ದಂಗೆನೆ ಅದು ಫಸ್ಟ್ ನನ್ನ ದೇಹ ಸೇರುತ್ತೆ. ನನ್ನ ದೇಹ ಸೇರಿದ ನಂತರ ನನ್ನ ಕರಳಿಗೆ ಹೋಗುತ್ತೆ. ನನ್ನ ಕರಳಲ್ಲಿ ಅಲ್ಲಿಂದ ಸಣ್ಣ ಕರಳಿಗೆ ಪ್ರಯಾಣವನ್ನ ಬೆಳೆಸಿ ಅಲ್ಲಿಂದ ಅದು ಡೈಜೆಷನ್ ಆಗಿ ಅರಗಿ ಅಲ್ಲಿಂದ ಲಿವರಿಗೆ ಬರುತ್ತೆ. ಲಿವರಿಗೆ ಬಂದ ನಂತರ ಫೈನಲ್ ಲಿವರ್ ಏನ್ ಮಾಡ್ಬೇಕಾಗತ್ತೆ, ಇದು ಅರ್ಗಕ್ಕೆ ನಮ್ಮ ದೇಹಕ್ಕೆ ಯಾವುದೋದ್ರೂ ಕೂಡ ಸಲೀಸಾಗಿ ಹೊಟ್ಟೆ ಒಳಗೆ ಹೋಗೋಂತಹ ಪರ್ಮಿಷನ್ ದೇಹದಲ್ಲಿ ಇಲ್ಲ. ಸ್ನೇಹಿತರೆ, ನೀವು ಉಪ್ಪಿಟ್ಟು ತಿನ್ನಿ, ಚಿತ್ರಾನ್ನ ತಿನ್ನಿ, ಇಡ್ಲಿ ತಿನ್ನಿ, ಚಿಕನ್ ತಿನ್ನಿ, ಎಗ್ ಬುರ್ಜಿ ತಿನ್ನಿ, ರೊಟ್ಟಿ ತಿನ್ನಿ, ಮಿರ್ಚಿ ತಿನ್ನಿ, ಏನ್ ತಿಂದ್ರೂ ಕೂಡ ಹೊಟ್ಟೆ ಒಳಗೆ ಹೊಟ್ಟೆ ಒಳಗ್ ಕಳಿಸಿ ನಿಮಗೆ ಗೊತ್ತು ಅಷ್ಟೇ. ಹೊಟ್ಟೆ ಒಳಗೆ ಏನಾಗುತ್ತೆ ನಿಮ್ಮ ತಾಯಣ್ಣ ನಿಮಗೆ ಗೊತ್ತಿರಲ್ಲ. ಹೊಟ್ಟೆ ಒಳಗ್ ನಡೆಯುತ್ತಲ್ಲ ಅದೇ ದೊಡ್ಡ ಹೋರಾಟ. ಅದು ಲಿವರ್ ಹತ್ರಕ್ಕೆ ಹೋಗಿ ನಿಂತ್ಕೊಳುತ್ತೆ. ಲಿವರ್ ಅಲ್ಲಿರ್ತಕ್ಕಂತಹ ಆ ಎಲ್ಲಾ ಸಂಯೋಜನೆಗಳಿಗೆ, ಯಾಕೆ ಲಿವರ್ಗೆ ಜಾಸ್ತಿ ಕಷ್ಟ ಕೊಡಬಾರ್ದು ಸ್ನೇಹಿತರೆ? ಅತಿಯಾದ ಸ್ನಾಕ್ಸ್ ನ ತಿಂದ್ರೆ ಜಾಂಡಿಸ್ ಯಾಕೆ ಬರುತ್ತೆ ಅಂತಂದ್ರೆ, ಜಾಂಡಿಸ್ ರೋಗನ ಲಿವರ್ಗೆ ಸಂಬಂಧಪಟ್ಟಿದ ಕಾಯಿಲೆ ಅಂತ ತಾವೆಲ್ಲ ಕೇಳಿರ್ತೀರ. ಯಾಕೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಅತಿಯಾದ ಸ್ನಾಕ್ಸ್ ಗಳನ್ನ ತಿಂದ್ರೆ, ಅತಿಯಾದ ಗೋಬಿ ಮಂಚೂರಿ, ಪಾನಿಪುರಿ, ಚಿಪ್ಸು, ಬೋಂಡ, ಬಜ್ಜಿ ತಿಂದ್ರೆ ಜಾಂಡಿಸ್ ಯಾಕೆ ಬರುತ್ತೆ ಅಂತಂದ್ರೆ, ಲಿವರ್ ಕೈಲಿ ಅದಕ್ಕೆ ಬೇಕಾದಂತ ಕೆಮಿಕಲ್ ನ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ, ಎದುರು ಬಿಡುತ್ತೆ ಲಿವರ್. ಅವಾಗ್ಲೇ ಸ್ನೇಹಿತರೆ ಜಾಂಡೀಸ್ ರೋಗ ಬಂದು ನಿಗದ್ಕೊಳ್ಳೋದು ಜನ. ಅದಕ್ಕೆ ಜಾಂಡೀಸ್ ಬಂದಂತವ್ರಿಗೆ ಉಪ್ಪು ಹುಳಿ ಇಲ್ದೇ ಇರೋ ಊಟನ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತಂದ್ರೆ ಲಿವರಿಗೆ ತ್ರಾಸ್ ಕೊಡಬಾರ್ದು, ಲಿವರಿಗೆ ತ್ರಾಸ್ ಕೊಡಬಾರ್ದು. ಸ್ನೇಹಿತರೆ, ನೀವೆಲ್ಲ ಕೆಮಿಕಲ್ ಏನ್ ಈ ಮೆಡಿಸಿನ್ಸ್ ನ ತಿಂದ್ರಿ ಲಿವರ್ ಹತ್ರಕ್ಕೆ ಹೋಗುತ್ತೆ. ಲಿವರ್ ಅದಕ್ಕೆ ಬೇಕಾದಂತ ಕೆಮಿಕಲ್ ನ ಉತ್ಪಾದನೆ ಮಾಡುತ್ತೆ. ಅದರಲ್ಲಿ ಫಸ್ಟ್ ಲಿವರ್ ಹೇಳೋ ಮಾತೇನು ಅಂತಂದ್ರೆ, ನನಗೆ ಇವನು ಈ ಆಹಾರವನ್ನ, ಅಂದ್ರೆ ಸ್ನೇಹಿತರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಇವತ್ತು ನಮ್ಮ ವಂಶಗಳ ಹೆಸರಿಂದ ನಮ್ಮನ್ನು ಕರೀತಾರೆ. ನನ್ನ ಏನಂತ ಕರೀತಾರೆ? ಚೆನ್ಮಿರೈನವ್ರ ವಂಶ ಅಂತ ಕರೀತಾರೆ. ಅದೇ ತರ ವೀರೇಶ್ ಏನಂತ ಕರೀತಾರೆ? ಅವ್ರ ಅಪ್ಪಂದ ಏನೋ ಒಂದು ವಂಶ ಇರುತ್ತೆ, ಆ ತರ ಹೆಸರಿಟ್ಟು ಕರೀತಾರೆ. ಸರ್, ಏನಿದು? ನನ್ನ ಗುರ್ಲಿಂಗಯ್ಯನ DNA ನಮ್ಮ ತಾತ ಮುತ್ತಾತ ಪ್ರಿಸರ್ವ್ ಮಾಡಿ ಕಳಿಸಿರ್ತಾರೆ. ಸ್ನೇಹಿತರೆ, ಈ DNA ಏನಿದೆ, ಈ DNA ನಲ್ಲಿ ಆ ಆಹಾರ ಇದ್ರೆ ಮಾತ್ರ ಆ ಮೆಡಿಸನ್ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಲೈಕ್ ಹಿಂದೆ ಸ್ಪೈರುಲಿನಾ ಅಂತ ಹೇಳಿ ಒಂದು ವೆಸ್ಟೀಜ್ ಅನ್ನೋ ಕಂಪ್ನಿಯರು, ಏನಿದು ತಿಮಿಂಗ್ಲ ತಿನ್ನೋದು, ತಿಂದು ಬಿಟ್ರೆ ಹಂಗೆ ಎದ್ದು ಬಿಡ್ತೀರಾ, ಸಿಂಹ ಆನೆನೆ ಹೊಡೆದಾಕ್ಬೋದು, 66% ಪ್ರೋಟೀನ್ ಐತಿ, ಅವ್ರ ತಲೆ ಐತಿ ಅಂತ ಏನು ಜಗ್ಗರೆ ಜಗ್ಗಿಬಿಟ್ರು. ಆ ಪ್ರಾಡಕ್ಟ್ ಎಷ್ಟು ಫೇಲ್ ಆಯ್ತು ಅಂದ್ರೆ ಸ್ನೇಹಿತರೆ, ಯಾಕೆ? ಆ ಸ್ಪಿರುಲಿನಾನ ನಿಮ್ ತಾತ, ನಿಮ್ ಮುತ್ತಾತ, ನಿಮ್ ವಂಶದವರೆಲ್ಲ ತಿಂದಿದ್ರೆ ಮಾತ್ರ ನಿಮ್ಮ ಲಿವರ್ ಅದಕ್ಕೆ ಬೇಕಾದ ಕೆಮಿಕಲ್ ನ ರಿಲೀಸ್ ಮಾಡುತ್ತೆ, ಇಲ್ವೋ ಅವು ಆಚಿಕ್ ಹೋಗುತ್ತೆ. ಸ್ನೇಹಿತರೆ, ಈ ಪ್ರೋಸೆಸ್ ಅಲ್ಲಿ ನೀವು 100 ಗ್ರಾಮ್ ಇಮ್ಯೂನ್ ಬೂಸ್ಟ್ ಆಗಕ್ಕೆ ತಿಂದ್ರೆ 1 ಗ್ರಾಮ್ ಮಾತ್ರ ನಿಮ್ಮ ದೇಹಕ್ಕೆ ಇಮ್ಯೂನ್ ನ ಬೂಸ್ಟ್ ಮಾಡಕ್ ಹೋಗುತ್ತೆ. ಉಳಿದಿದ್ದು ಹೋಗಕ್ಕಾಗಲ್ಲ, ಯಾಕೆಂದ್ರೆ ಲಿವರ್ ಅಲ್ಲಿ ಕಳ್ಸಲ್ಲ ಸ್ನೇಹಿತರೆ. ಹಂಗಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂತ ಮ್ಯಾಕ್ಸಿಮಮ್ ಮೆಡಿಸನ್ಗಳು ಫೇಲ್ ಆಗ್ತವೆ. ಪುನೀತ್ ರಾಜ್ಕುಮಾರ್ ಏನ್ ಬಡವರು ಅಂದ್ಕೊಂಡಿದ್ರೇನಪ್ಪ? ಈಗ ಸ್ಪಂದನ ಮೇಡಮ್ ತೀರೋದ್ರಲ್ಲ, ಅವ್ರೇನ್ ಬಡವರು ಅಂದ್ಕೊಂಡಿದ್ದೀರಾ? ಅಥವಾ ದೊಡ್ಡ ದೊಡ್ಡ ಸಿನಿಮಾ ತಾರೆಯರ್ ಸಾಯ್ತಿರಲ್ಲ, ಅವ್ರಿಗೇನ್ ತಿನ್ನಕ್ ಗತಿ ಇಲ್ಲ ಅಂದ್ಕೊಂಡಿದ್ದೀರಾ? ಹಲೋ ಸ್ವಾಮಿ, ಅವ್ರು ಒಂದೊಂದು ಫುಡ್ ನ್ಯೂಟ್ರಿಷನ್ ಅಂತ ತಗೋತಾರೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಸ್ನೇಹಿತರೆ, ಅವ್ರು ಏನ್ ಮೆಡಿಸನ್ ತಿಂದ್ರು ಕೂಡ ಲಿವರ್ ಅಲ್ಲಿ 1% ಕೂಡ ಆಚೆಗೆ ಬರಲ್ಲ ಸ್ನೇಹಿತರೆ. ಹೈಯೆಸ್ಟ್ ಮೆಡಿಸನ್ ತಿಂದ್ರೆ ಲಿವರ್ ಫೇಲ್ ಆಗುತ್ತೆ. ಯಾಕೆ? ಲಿವರ್ ಕಿಡ್ನಿ ಯಾಕೆ? ಸಿಂಪಲ್ ಸ್ನೇಹಿತರೆ, ಕಿಡ್ನಿ ಫಿಲ್ಟರ್ ಮಾಡಬೇಕು, ಲಿವರ್ ಅದಕ್ಕೆ ಕೆಮಿಕಲ್ ಜನರೇಟ್ ಮಾಡಬೇಕು, ಅವೆರಡೂ ಮಾಡಕ್ಕಾಗಲ್ಲ. ಸರ್, ಹಂಗಾದ್ರೆ ನಾವು ಇಮ್ಯೂನ್ ಬೂಸ್ಟ್ ಮಾಡಕ್ಕೆ ಏನ್ ಮೆಡಿಸನ್ ಅಂತೀವಿ, ನಾವೆಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಗೊಂಡ್ರು 1% ಅದರಿಂದ ಸಿಗಲ್ವಾ? ಸಿಗಲ್ಲ ಸ್ನೇಹಿತರೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಗುರುಗಳೇ, ಪ್ರಪಂಚ ನೋಡಿದ್ರೆ ಇಷ್ಟು ಕೆಟ್ಟ ಹೋಗಕತ್ತೈತಿ. ನೀವ್ ಹೇಳ್ತೀರಾ ಈ ಹ್ಯೂಮನ್ ಬೂಸ್ಟರ್ಗಳು ಏನಿದಾವೆ ಸ್ನೇಹಿತರೆ, ಇದೊಂದು ಸ್ಲೈಡ್ ಅರ್ಥ ಮಾಡ್ಕೊಳ್ಳಿ ಸಾಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಇದೊಂದು ಸ್ಲೈಡ್, ಇನ್ನೇನು ನಮ್ ಮುಂದಕ್ಕೆ ಮಾತೇ ಬೇಡ ಸ್ನೇಹಿತರೆ. ಇದೊಂದು ಸ್ಲೈಡ್ ಅರ್ಥ ಮಾಡ್ಕೊಳ್ಳಿದ್ರೆ ಸಾಕು, ಇವತ್ತಿನ ಮೀಟಿಂಗ್ ಸಕ್ಸಸ್. ಯಾಕೆ? ನಿಮ್ಮ ಪುಟಾಣಿ ಕಂದಮ್ಗಳು, ನಿಮಗೆ ಜನ್ಮ ಕೊಟ್ಟಿರೋ ತಂದೆ ತಾಯಿಗಳಿಗೆ ನೀವು ಒಳ್ಳೆ ಮಕ್ಕಳಾಗ್ಬೇಕು, ನೀವು ಒಳ್ಳೆ ಪ್ರಜೆಗಳಾಗ್ಬೇಕು, ಈ ದೇಶನ ನಾವು ಸುರಕ್ಷಿತವಾಗಿಡಬೇಕು ಅಂದ್ರೆ ಇದೊಂದು ಸ್ಲೈಡ್. ಹಂಗಾದ್ರೆ ಏನ್ ಮಾಡ್ಬೇಕು ಗುರುಗಳೇ? ಹ್ಯೂಮನ್ ಸಿಸ್ಟಮ್ ಹಂಗಾದ್ರೆ ನಮಗೆ ಏನೋ ವ್ಯವಸ್ಥೆನೇ ಇಲ್ವಾ? ಇದೆ ಸ್ನೇಹಿತರೆ. ಬನ್ನಿ, ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸ್ನೇಹಿತರೆ, ಇವತ್ತು ನಾನು ಹೇಳಕ್ ಹೊರಟಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಏನಿದೆ, ಒಂದು ಉತ್ಪನ್ನ ಏನಿದೆ ಸ್ನೇಹಿತರೆ, ಇದು ನೀವೇನಾದ್ರು ತಿಂದ್ರೆ, ನನಗೆ ಹೇಳಿದ್ನಲ್ಲ 20 ಗಂಟೆಯ ನಂತರ 1% ನಿಮ್ಮ ದೇಹದ ಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಇದು ಹಂಗಲ್ಲ ಸ್ನೇಹಿತರೆ.
ಈ ಪ್ರಾಡಕ್ಟ್ ಏನಾರು ನೀವು ತಿಂದ್ರಿ ಅಂತಂದ್ರೆ 10 ನಿಮಿಷ, ಎಷ್ಟು ನಿಮಿಷ? 10 ನಿಮಿಷದಲ್ಲಿ ನಿಮ್ಮ ದೇಹದಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದೇ ದೇವರು ಮನುಷ್ಯನಿಗೆ ಕೊಟ್ಟಿರ್ತಕ್ಕಂತಹ ಒಂದು ಅಮೂಲ್ಯವಾದ ಅಮೃತ. ಏನಪ್ಪಾ ಅಂತಂದ್ರೆ ಕೇರಾಮೃತ್ ವರ್ಜಿನ್ ಕೊಕೊನಟ್. ಸ್ನೇಹಿತರೆ, ಈ ವರ್ಜಿನ್ ಕೊಕೊನಟ್ ಆಯಿಲ್ ಏನಿದೆ ಸ್ನೇಹಿತರೆ, ಅದ್ಭುತ ಸ್ನೇಹಿತರೆ. ಗುರು ಸರ್, ಇದನ್ನ ಈ ಒಂದು ಸ್ಲೈಡ್ ನ ನಮಗೆ ಸ್ವಲ್ಪ ಅರ್ಥ ಮಾಡಿಸಿ ಸರ್, ಚೆನ್ನಾಗಿ ಅರ್ಥ ಮಾಡಿಸಿ. ಹೆಂಗ ಸರ್ ಇದು ಇನ್ಸ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಅಂತ ನೀವು ಹೇಳ್ತೀರಾ? ಬನ್ನಿ ಸ್ನೇಹಿತರೆ, ವೆರಿ ಗುಡ್. ಸ್ನೇಹಿತರೆ, ಭೂಮಿ ಮೇಲೆ ದೇವರು ಒಂದು ಮಗುಗೆ ಜನನವನ್ನ ಕೊಡ್ತಾನೆ. ಯಾಕೆ ತಾಯಿ ಹಾಲೆ ಸೂಕ್ತ ಅಂತ ಹೇಳ್ತಾನೆ ಅಂತಂದ್ರೆ, ಹುಟ್ಟಿದಂತ ಮಕ್ಕಳಿಗೆ ಏನಾದ್ರು ಕೊಡಬಹುದಲ್ಲ. ಆದ್ರೆ ಸ್ನೇಹಿತರೆ, ಆ ಮಗು ಹುಟ್ಟಿರುತ್ತೆ, ಅದಕ್ಕೆಲ್ಲ ಇರುತ್ತೆ, ಆದ್ರೆ ಕರುಳು ಯಾವುದೂ ಕೂಡ ಕೆಲಸ ಮಾಡೋ ಸ್ಟೇಜ್ ಅಲ್ಲಿ ಇರಲ್ಲ ಸ್ನೇಹಿತರೆ. ಆಚೆಗಡೆ ಇರ್ತಕ್ಕಂಥ ಈ ವಿಷಮಯವಾದ ಆಹಾರವನ್ನ ಅರಗಿಸಿ ಬದುಕಂತ ಶಕ್ತಿ ಮಕ್ಕಳಿಗಿರಲ್ಲ ಸ್ನೇಹಿತರೆ. ಮಕ್ಕಳಿಗೆ ಅರಗ್ಸಕ್ಕಾಗದು ಒಂದೇ ಒಂದು, ಅದು ತಾಯಿಯ ಹೆದೆಹಾಲು. ಯಾಕೆ ತಾಯಿಯ ಹೆದೆಹಾಲು ಮಕ್ಕಳಿಗೆ ಅರಗುತ್ತೆ ಅಂತಂದ್ರೆ, ಅದು ಕರುಳಿಗೆ ಹೋಗಲ್ಲ ಸ್ನೇಹಿತರೆ. ತಾಯಿ ಹಾಲಲ್ಲಿ ಸೋಡಿಯಂ ಮಾನೋಲಾರಿಕ್ ಆಸಿಡ್, ಸಾಧ್ಯವಾದ್ರಿಂದ ಬರ್ಕಳಿ ಅಥವಾ ನೆನಪಿಡ್ಕೊಳ್ಳಿ, ಸೋಡಿಯಂ ಮಾನೋಲಾರಿಕ್ ಆಸಿಡ್ ಅಂತ ಕರಿತೀವಿ. ಈ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಮಕ್ಕಳು ಹಾಲು ಕುಡಿಬೇಕಾದ್ರೆ ಮಕ್ಕಳ ಸಲೈವರಲ್ ಅಂತ ಕರಿತೀವಿ, ಅಂದ್ರೆ ಈ ಜೊಲ್ಲಿನಲ್ಲೇ ಕರಗಿ ಸಲೈವರಲ್ IPS ಆಗಿ ಬದಲಾಗುತ್ತೆ. ಮಕ್ಕಳು ಹಾಲು ಕುಡಿದ 10 ನಿಮಿಷಕ್ಕೆ ದೇ ಫೀಲ್ ಎನರ್ಜಿ. ಎಷ್ಟು ಖುಷಿ ಪಡ್ತಾವವು ಅಂತಂದ್ರೆ ತುಂಬಾ ಖುಷಿ ಪಡ್ತವೆ. ಆ ತಾಯಿ ಹಾಲನ್ನ ಕುಡಿದು 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 1 ವರ್ಷ 2 ವರ್ಷ ಕುಡಿತವೆ. ನಂತರದಲ್ಲಿ ಸ್ನೇಹಿತರೆ, ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಅವಾಗ ಆಚೆಗಡೆ ಫುಡ್ಡಿಗೆ ಹೊಂದ್ಕೋತಾರೆ. ಸ್ನೇಹಿತರೆ, ಇದು ಭೂಮಿ ಮೇಲೆ ಇರ್ತಕ್ಕಂತಹ ತಾಯಿ ಹಾಲನ್ನ ಈಗೆಲ್ ಸರ್ ನಾವು ತರೋದು? ಸಾಧ್ಯ ಇಲ್ಲೇ ಇಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ, ನಮ್ಮ ತಾಯಂದ್ರಿಗೂ ಕೂಡ ಇವಾಗ್ಲೂ ಹಾಲು ಉಣಿಸೋಷ್ಟು ಶಕ್ತಿ ಇರಲ್ಲ, ಅದು ಭೂಮಿ ಮೇಲೆ ಸಾಧ್ಯನೂ ಇಲ್ಲ. ಆದ್ರೆ ತಾಯಿಯ ಹಾಲಿನ ಸ್ಥಾನದಲ್ಲೇ ಇರ್ತಕ್ಕಂಥ ಒಂದು ಉತ್ಪನ್ನ ಇದೆ, ಅದೇ ವರ್ಜಿನ್ ಕೊಕೊನಟ್ ಆಯಿಲ್. ಸ್ನೇಹಿತರೆ, 56% ಸೋಡಿಯಂ ಮಾನೋಲಾರಿಕ್ ಆಸಿಡ್ ಇರುತ್ತೆ ಸ್ನೇಹಿತರೆ. ಇದು ನಿಮ್ಮ ದೇಹಕ್ಕೆ ಹೋದ ಜಸ್ಟ್ ಬಾಯಿಗೆ ಎಂಟ್ರ್ ಆದ್ರೆ ಸಾಕು, ನಿಮ್ ಜೊಲ್ಲಲ್ಲಿ ಕರಗುತ್ತೆ ಸ್ನೇಹಿತರೆ. ಕರಗಿ ಕುಡಿದ 10 ನಿಮಿಷಕ್ಕೆ ಇನ್ಸ್ಟಂಟ್ ಎನರ್ಜಿ ರಿಲೀಸ್ ಮಾಡಿ ಅವ್ರದೇ ಒಂದು ಸೈನ್ಯವನ್ನ ರೆಡಿ ಮಾಡಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಷ್ಟು ಕಲ್ಮಶಗಳು ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಒಂದೊಂದನ್ನು ಹುಡುಕಿ ಹುಡುಕಿ 10 ನಿಮಿಷದಲ್ಲಿ ಕೆಲಸ ಸ್ಟಾರ್ಟ್ ಮಾಡುತ್ತೆ. ಇಂಥ ಅಮೃತದ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಯಾಕೆ ಸರ್ ಈ ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ಬೇಕು? ಯಾಕೆ ಬೇಕು? ಇದೇ ಯಾಕೆ? ಇದು ಬಿಟ್ರೆ ಬೇರೆ ಏನಿಲ್ವಾ? ಹಂಗೆ ಹಿಂಗೆ ಅಂತ ನಿಮ್ಮ ತಲೆನಲ್ಲಿ ಪ್ರಶ್ನೆ ಇರುತ್ತೆ. ನೋಡಿ ಸ್ನೇಹಿತರೆ, ನಾನೊಂದು ಮಾತು ಈಗ ಪಾಯಿಂಟ್ ವೈಸ್ ಮಾತಾಡ್ತಾ ಹೋಗ್ಬಿಡ್ತೀನಿ. ಯಾಕೆ ಅಂತಂದ್ರೆ, ಈ ಮೀಟಿಂಗ್ನ ನಾವು ಆದಷ್ಟು ಜಲ್ದಿ ಸುಮಧುರವಾಗಿ ಹೇಳದಷ್ಟು ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಂಗಾಗಿ ತುಂಬಾ ದೀರ್ಘವಾಗಿ, ಯಾಕೆಂದ್ರೆ ನನಗಿದು ಒಂಥರ ಮನೋಜ್ಞವಾದ ಸಬ್ಜೆಕ್ಟ್ ಇದು. ಅಂದ್ರೆ ನನಗಿದನ್ನ ಮಾತಾಡ್ತಾ ಹೋಗ್ಬಿಟ್ರೆ ನಾನು ಎಷ್ಟು ಗಂಟೆಗಳು ಬೇಕಾದ್ರೂ ಮಾತಾಡ್ತೀನಿ, ಅಷ್ಟು ನಾನು ಇಷ್ಟಪಡೋ ಸಬ್ಜೆಕ್ಟ್. ಬಟ್ ನಿಮಗೆ ಉಪಯೋಗ ಆಗೋ ಥರ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲೊಂದು ಕೋಟ್ ಇದೆ, ನಾವೇನ್ ತಿಂತೀವೋ ನಮ್ಮ ಬಾಡಿಗೆ ಅದೇ ಹೋಗುತ್ತೆ, ನಮ್ಮ ಬಾಡಿಗೆ ಏನು ಹೋಗುತ್ತೋ ಬಾಡಿ ಅದನ್ನೇ ತೋರಿಸುತ್ತೆ ಅಂತ. ಸಿಂಪಲ್ ಸ್ನೇಹಿತರೆ. ನೋಡ್ರಿ, ನಾನೀಗ ಸಾತ್ವಿಕವಾದ ಆಹಾರ ತಿಂತೀನಿ, ನನ್ನ ದೇಹಕ್ಕೆ ಸಾತ್ವಿಕವಾದ ಆಹಾರನೇ ಹೋಗುತ್ತೆ, ನನ್ನ ಮನಸ್ಸು ಬುದ್ಧಿನೂ ಕೂಡ ಸಾತ್ವಿಕವಾಗಿ ಇರುತ್ತೆ. ನಾನು ಈ ಖಾರ ತಿಂತೀನಿ, ನನ್ನ ದೇಹಕ್ಕೆ ಖಾರ ಹೋಗುತ್ತೆ, ಖಾರ ತಿಂದವ್ ಸುಮ್ಮನಿರ್ತಾನ? ಸಿಂಪಲ್. ನಾನು ಸ್ವೀಟ್ ತಿಂತೀನಿ, ನನ್ನ ದೇಹಕ್ಕೆ ಸ್ವೀಟೇ ಹೋಗುತ್ತೆ, ಸ್ವೀಟ್ ಹೋದಾಗ ಏನಾಗುತ್ತೆ? ಒಂಥರ ದೇಹ ತೂಕ ದಪ್ಪ ದಪ್ಪ ಅನ್ಸುತ್ತೆ. ಅಂದ್ರೆ ಸ್ನೇಹಿತರೆ, ವಾಟ್ ವಿ ಈಟ್ ಬಾಡಿ ವಿಲ್ ಗೆಟ್, ವಾಟ್ ಬಾಡಿ ಗೆಟ್ ವಿಲ್ ಬಿ ಶೋನ್. ಅದೇ ತೋರಿಸುತ್ತೆ ಸ್ನೇಹಿತರೆ. ಅದರ ಅರ್ಥ, ಗುರು ಸರ್, ಹಂಗಾದ್ರೆ ನಾವು ತಿಂತಕ್ಕಂಥ ಕೆಲವು ಪದಾರ್ಥಗಳಿಂದ ನಮ್ಮ ಜೀವನ ಶೈಲಿ ಏನಾದ್ರೂ ಚೇಂಜ್ ಆಗುತ್ತಾ? 100%. ಯಾರಿಗಾದ್ರೂ ದೀರ್ಘಾಯುಷಿಗಳಾಗಿ ಯಾವುದೇ ರೋಗ ಇಲ್ದಂಗೆ ಬದುಕಬೇಕು ಅನ್ನೋ ಆಸೆ ನಿಮಗೇನಾರು ಇದ್ರೆ ಸ್ನೇಹಿತರೆ, ನೀವು ತಿಂತಕ್ಕಂಥ ಮೂಲ ಆಹಾರಗಳೇನಿದಾವೆ ಅದರ ಆಯಸ್ಸು ಬಗ್ಗೆ ಯೋಚನೆ ಮಾಡಿ. ಸಿಂಪಲ್. ಗುರು ಸರ್ ಏನಂದ್ರೆ ನೀವು ಇನ್ನೊಂದ್ಸರಿ ಹೇಳಿ ಗುರು ಸರ್. ಇನ್ನೊಂದ್ಸರಿ ಹೇಳ್ತೀನಿ, ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಸ್ನೇಹಿತರೆ. ಇದು ನಿಮ್ಮ ಆಯಸ್ಸು ನಿರ್ಧಾರ ಆಗೋದು ನೀವು ತಿಂತಕ್ಕಂಥ ಆಹಾರದ ಆಯಸ್ಸಿನ ಮೇಲೆ. ಅಂದ್ರೆ ಗುರು ಸರ್ ನೀವ್ ಹೇಳ್ತಾ ಇದ್ದೀರಾ
ನಾನು ಯಾವ ತರ ಆಹಾರ ತಿಂತೀನಿ, ಆ ಆಹಾರದ ಗಿಡದ ಆಯಸ್ಸೇನಿರುತ್ತೆ ಅದು ನನ್ನ ದೇಹದ ಆಯಸ್ಸಿಗೆ ಸಂಬಂಧನ 100% ಬರ್ದಿಟ್ಕೋ ರಾಜ, ಇದು 100%. ಸರ್ ಹಾಗಾದ್ರೆ ಯಾಕೆ ಈ ವರ್ಜಿನ್ ಕೊಕೊನಟ್ ಆಯಿಲ್ ಅಂದ್ರೆ ಸ್ನೇಹಿತರೆ, ಭೂಮಿ ಮೇಲೆ ಕಡ್ಲೆಕಾಯಿ ಎಣ್ಣೆ ಇದೆ, ಕುಸುಬೆ ಎಣ್ಣೆ ಇದೆ, ಸೂರ್ಯಕಾಂತಿ ಎಣ್ಣೆ ಇದೆ, 350 ಎಣ್ಣೆ ಇದೆ. ಅದು ತೆಂಗಿನ ಎಣ್ಣೆ ಯಾಕೆ ಅಂದ್ರೆ ಸ್ನೇಹಿತರೆ, ಒಂದು ತೆಂಗಿನ ಮರ 850 ವರ್ಷ ಬದುಕುತ್ತೆ ಸ್ನೇಹಿತರೆ, ಬದುಕಿದೆ 850. ಸ್ನೇಹಿತರೆ, ಸುದೀರ್ಘವಾಗಿ ಒಂದು ಮರ 200 ಅಡಿಗಳಿಗಿಂತ ಹೆಚ್ಚು ಆಳವಾದ ಬೇರನ್ನ ಕಳಿಸುತ್ತೆ, ಅಡಿಗಳ ಅಗಲಕ್ಕೆ ಬೇರನ್ನ ಕಳಿಸುತ್ತೆ. ಜೊತೆಗೆ ಸ್ನೇಹಿತರೆ, ಈ ಮರ ಎಷ್ಟು ಸ್ಲೋ ಪ್ರೋಸೆಸ್ ಅಂತಂದ್ರೆ, ಇವತ್ತು ನಾನು ತೆಂಗಿನ ಸಸಿನ ನಡಬೇಕು ಅಂತ ಏನಾದ್ರೂ ಅಂದರೆ ಒಂದು ಕಾಯಿನ ತಗೋಬೇಕು, ಕಾಯಿನ ಫಸ್ಟ್ ಮೊಳಕೆ ಹೊಡ್ಸಕ್ಕೆ 2 ತಿಂಗಳು ಬೇಕು, ಮೊಳಕೆ ಆದ ಕಾಯಿನ ಬೇರೆ ಕಡೆ ಮಡಿ ಮಾಡಿದ್ರೆ ಗಿಡ ಆಗಕ್ಕೆ 1 ವರ್ಷ ಬೇಕು, ಗಿಡನ ತಗೊಂಡೋಗಿ ಗೆಪ್ಪೆ ಸಸಿ ಮಾಡಕ್ಕೆ 2 ವರ್ಷ ಬೇಕು, ಅಲ್ಲಿಂದ ತಗೊಂಡೋಗಿ ನೀವು ನಟ್ಟು 5 ವರ್ಷಕ್ಕೆ ಒಂದು ಹೂವು ಆಚೆ ಬರುತ್ತೆ. ತೆಂಗಿನ ಹೂವಲ್ಲಿ 7-8 ವರ್ಷದ ನಂತರ ಒಂದು ಹೂವು ಆಚೆ ಬರುತ್ತೆ. ಆ ಹೂವು ಹಳ್ಳಾಗಕ್ಕೆ 3 ತಿಂಗಳು, ಹಳ್ಳು ಎಳ್ಳೀರಾಗಕ್ಕೆ 3 ತಿಂಗಳು, ಎಳ್ಳೀರು ಕಾಯಾಗಕ್ಕೆ 3 ತಿಂಗಳು, ಕಾಯಿನ ಕೀಳಕ್ 3 ತಿಂಗಳು, ಅಂದ್ರೆ ಒಂದು ಹೂವು ಒಂದು ಕಾಯಾಗಕ್ಕೆ 1 ವರ್ಷ. ಬನ್ನಿ ಹಂಗಾರೆ, ಇವತ್ತು ಸೂರ್ಯಕಾಂತಿ ಪಾಕೆಟ್ ಅಲ್ಲಿ ಇರುತ್ತೆ, ನಾಳೆಗೆ ಮೊಳಕೆ ಹೊಡೆಯುತ್ತೆ, 3 ತಿಂಗಳು ನಿಮ್ ಕೈ ಸೂರ್ಯಕಾಂತಿ ಸಿಗುತ್ತೆ. ಕಡ್ಲೆಕಾಯಿ 4 ತಿಂಗಳಿಗೆ ಸಿಗುತ್ತೆ. ಚಟ್ಪಟ್, ನಿಮ್ ಲೈಫ್ ಚಟ್ಪಟ್. ಸಿಂಪಲ್ ಸ್ನೇಹಿತರೆ, ಸಿಂಪಲ್. ನೀವು ತಿನ್ನ ಆಹಾರ ನಿಮ್ಮ ಆಯಸ್ಸಿನ ಮೇಲೆ ನಿರ್ಧಾರ. ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ರಿಸರ್ಚ್ ನಡೆಯುತ್ತೆ. ಏನಪ್ಪಾ ಅಂತಂದ್ರೆ, ನಿಮಗೆಲ್ಲ ಏಡಿಗಳು ಗೊತ್ತಿರಬಹುದು ಸ್ನೇಹಿತರೆ. ಏಡಿಗಳು ಅಂತಂದ್ರೆ ತಿಂತಿರಲ್ಲಪ್ಪ, ಏಡಿ ಸ್ಕ್ರಾಬ್ ಅಂತ ನೀವೇನ್ ಕರಿತೀರಿ, ಗದ್ದೆಗೆಲ್ಲ ಹಿಡಿತಿರ್ತಾರೆ ನೋಡ್ರಿ ಏಡಿಗಳು, ಬಹಳ ರುಚಿ ಇರ್ತದೆ, ತಿಂತ. ಏಡಿ ನಮ್ಮ ಒಳನಾಡಿನಲ್ಲಿ ಸ್ನೇಹಿತರೆ ಇಷ್ಟಪ್ಪ ಇರ್ತವೆ, ಪುಟ್ಟವಿರ್ತಾವೆ, ಒಂದು 200 ಗ್ರಾಮ್ 300 ಗ್ರಾಮ್ ಇರ್ತಾವೆ. ಅದರ ಆಯಸ್ಸು ಕೂಡ 25ರಿಂದ 30 ದಿನ, ಆಮೇಲೆ ಅದು ಬದುಕಲ್ಲ ಸ್ನೇಹಿತರೆ. ಅದೇ ಸಮುದ್ರದ ಏಡಿಗಳು 1-2 kg ಇರ್ತಾವೆ, ಅವು 3-4 ತಿಂಗಳು ಬದುಕ್ತಾವೆ ಸ್ನೇಹಿತರೆ. ಒಂದು ಏಡಿ ಸ್ಪೆಸಿಫಿಕ್ ದ್ವೀಪದಲ್ಲಿ ಒಂದು ಏಡಿ ಬದುಕುತ್ತೆ. ಆ ಏಡಿ ಸುಮಾರು 50 kg ತೂಕ ಇರುತ್ತೆ. ಎಷ್ಟು ಕೆಜಿ? 50 kg ಸ್ನೇಹಿತರೆ. ಆ ಏಡಿ ಸುಮಾರು ಹತ್ತತ್ರ ಒಂದು 48ರಿಂದ 46 ವರ್ಷ ಬದುಕುತ್ತೆ. ವಿಜ್ಞಾನಿಗಳಿಗೆ ತಲೆ ಕೆಟ್ಟೋಗುತ್ತೆ. ಅವನು ಭೂಮಿ ಮೇಲೆ ಇರೋ ಏಡೆಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದು 3-4 ತಿಂಗಳು 5 ತಿಂಗಳು ಬದುಕ್ತಾವು. ಈ ಮಿಂಡ್ರಗುಟ್ಟಿದ್ದ ಯಾಕೆ ಇಷ್ಟು ದಿನ ಬದುಕ್ತತಿ? ಅಂಗಾರಿದ್ ಏನ್ ತಿಂತತಿ? ಏನಾದ್ರು ವಿಶೇಷವಾಗಿ ತಿಂತತ ಇದು? ವಿಜ್ಞಾನಿಗಳಿಗೆ ಅದೇ ಬದುಕಲ್ಲ. ಅವಾಗ ವಿಜ್ಞಾನಿಗಳು ನೋಡಿದಾಗ ಸ್ನೇಹಿತರೆ, ಈ ಏಡಿ ತೆಂಗಿನಕಾಯಿನ ತಿಂತ ಇತ್ತು. ತೆಂಗಿನಕಾಯಿನ ತಿನ್ಬೇಕಾದ್ರೆ ವಿಜ್ಞಾನಿಗಳಿಗೆ ಬಹಳ ಆಶ್ಚರ್ಯ. ಹೆಂಗ್ ತಿಂತತಿದು ಅಂತಂದ್ರೆ, ತೆಂಗಿನ ಮರದ ಮೇಲೆ ಹೋಗ್ತತೆ, ಆ ಕಾಯಿನ ಕಿತ್ತು ಕೆಳಗೆ ಬಿಡ್ತದೆ, ಮತ್ತ ಕಾಯಿನ ಕಚ್ಕೊಂತತಿ, ಮತ್ ಮ್ಯಾಕ್ ಹೋಗಿ ಕೆಳಗ್ ಬಿಡ್ತತಿ, ಮತ್ ಮ್ಯಾಕ್ ಹೋಗ್ತತಿ, ಕೆಳಗ್ ಬರ್ತತಿ, ಮ್ಯಾಕ್ ಹೋಗ್ತತಿ, ಕೆಳಗ್ ಬರ್ತತಿ. ಹಿಂಗೊಂದ್ 20 ಸರಿ ಮಾಡಿ ಆ ಕಾಯಿ ಲೂಸ್ ಆದ್ಮೇಲೆ ಆ ಕಾಯಿ ಹುಡ್ಕೊಂಡ್ ತಿಂತತಿ. ಎಂಥ ತಲೆ ಐತಿ ಇದಕ್ಕೆ ಅಂತೇಳಿ ಆ ಏಡಿಗೆ ವಿಜ್ಞಾನಿಗಳು ಇಟ್ಟ ಹೆಸರೇ ಕೊಕೊನಟ್ ಸ್ಕ್ರಾಬ್ ಅಂತ ಸ್ನೇಹಿತರೆ. ಅದೊಂದು ಬುಡಕಟ್ಟು ಜನಾಂಗ, ಅದನ್ನ ಬೇಟೆ ಆಡಿ 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 ಅದರ ಮಾಂಸ ಬಹಳ ಚಂದ, ಈ ಸ್ಟ್ರೋಕ್ ಆದವರಿಗೆ ತುಂಬಾ ಒಳ್ಳೇದು ಅಂತ ಹೇಳಿ ಇವತ್ತು ಆ ಸಂತತಿನೇ ಅವನತಿಗೆ ಹೋಗಿ ಕೆಲವು ಅಂದ್ರೆ ಒಂದು 50-60 ಏನೋ ಉಳಿದಿದಾವೆ, ಅದನ್ನ ಇವತ್ತು ರಾಷ್ಟ್ರೀಯ ಪ್ರಾಣಿ ಅಂತ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದನ್ನ ನೋಡಕ್ಕೋಸ್ಕರನೇ ನಾನು ಟೊರಾಂಗೋಗೆ ಹೋಗಿದ್ದೆ ಸ್ನೇಹಿತರೆ. ಅದ್ಭುತ. ಆ ಫೋಟೋಸ್ನೆಲ್ಲ ನಾನು ಶೀಘ್ರವಾಗಿ ಶೇರ್ ಮಾಡ್ತೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ತೆಂಗು ಅಂತಂದ್ರೆ ಅಂತ ಅದ್ಭುತವಾದಂತ ಕಲ್ಪವೃಕ್ಷ ಸ್ನೇಹಿತರೆ. ಅದಕ್ಕೆ ನಾವು ಸಾಕ್ಷಾತ್ ಶಿವನಿಗೆ ನಾವು ಹೋಲಿಸ್ತೀವಿ ಸ್ನೇಹಿತರೆ. ಸೊ ಯಾಕೆ ಅನ್ನೋದು ಅರ್ಥ ಆಯ್ತು, ವೈ ತೆಂಗಿನ ಎಣ್ಣೆ ಅನ್ನೋದು ಅರ್ಥ ಆಯ್ತು. ಈಗ ನಾವು ಮುಂದಕ್ಕೆ ಒಂದೊಂದೇ ಡಿಸೈಡ್ ಮಾಡ್ತಾ ಹೋಗ್ಬೇಕು. ನಮ್ಮ ಏನು ನಾವು ತಿಂತಕ್ಕಂಥ ಆಹಾರ, ನಮ್ಮ ಹೆಲ್ತ್ನ, ನಮ್ಮ ಇದನ್ನ ಡಿಸೈಡ್ ಮಾಡ್ತಾ. ಇಲ್ಲಿ ಕೋಕೋನಟ್ ಬಗ್ಗೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಇದಿದೆ. ನಾನೀಗ ನಿಮಗೆ ಒಂದೊಂದೇ ಅರ್ಥ ಮಾಡಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಆ ಪಾಯಿಂಟ್ ಅಲ್ಲಷ್ಟು ಇದ್ದಿದ್ದ ಪಾಯಿಂಟ್ನ ನಾನು ಇಲ್ಲಿ ಒಂದೊಂದೇ ಪಾಯಿಂಟ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒಂದು ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ, ಸೋಡಿಯಂ ಮೊನೊಲಾರಿಕ್ ಆಸಿಡ್. ಸ್ನೇಹಿತರೆ, ಒಬ್ಬ ಮನುಷ್ಯನಿಗೆ ತಾಯಿ ಹಾಲು ಸಿಗ್ಲಿಲ್ಲ ಅಂತಂದ್ರೆ ಹೇಗಾಗುತ್ತೆ ಅಂತ ಗೊತ್ತು. ಮೋಸ್ಟ್ಲಿ ಹಿಂದಿನ ಕಾಲದಲ್ಲಿ ತಾಯಂದರು 2 ವರ್ಷ 3 ವರ್ಷ ಹಾಲು ಕುಡಿಸ್ತಾ ಇದ್ರು ಮಕ್ಳಿಗೆ. ಆದ್ರೆ ಇವತ್ತೆಲ್ಲ ಸ್ಟೈಲ್ ಪ್ರಪಂಚ, 6 ತಿಂಗಳು ಕುಡಿಸಿರೋ ಹೆಚ್ಚು, 9 ತಿಂಗಳ ಮೇಲಂತೂ ಯಾರು ಕುಡಿಸಿದ್ರು. ಯಾಕೆಂತಂದ್ರೆ ನನ್ನ ಬ್ಯೂಟಿ ಹಾಳಾಗ್ತತಿ, ನನ್ನ ಎಲ್ಲ ಸುಕ್ಕಿಡಿತಾವು, ಚರ್ಮ ಎಲ್ಲ ಹಾಳಾಕ್ಕವು ಅಂತ. ಆದ್ರೆ ನಮ್ಮ ಓದಿರೆಲ್ಲ ನಮಗ್ ಚೆನ್ನಾಗ್ ಗೊತ್ತಿರ 3 ವರ್ಷ ಕುಡ್ಸಿರಂತೆ. ಸೊ ಅದಕ್ಕೂ ನಾವು ಚೆನ್ನಾಗಿರ್ಬೋದು, ಅದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಈಗ ನಾವೆಲ್ಲ ಹೆಂಗೆ ಅಂದ್ರೆ ನೋಡಕ್ ಚೆನ್ನಾಗ್ ಕಾಣ್ತವೆ, ಟೊಳ್ಳು ಅಂತ.
ಸರ್, ಒಪ್ಕೊಂತೀನಿ. ತಾಯಿ ಹಾಲು ಏನೇ ಆದ್ರೂ ಒಂದಲ್ಲ ಒಂದ್ ಟೈಮ್ ನಿಲ್ಲೇಬೇಕು. ಇದೇ ತಾಯಿ ಹಾಲು ಜೀವನ ಪರ್ಯಂತ ನಮಗೆ ಸಿಗಂಗಿದ್ರೆ ದೇಹದಲ್ಲಿ ಪ್ರತಿನಿತ್ಯ ರೋಗ ನಿರೋಧಕ ಶಕ್ತಿ ಆಡ್ ಆಗ್ತಾ ಹೋಯ್ತು ಅಂತಂದ್ರೆ ನಾನು ಆಚೆಗಡೆ ಎಷ್ಟು ವಿಷ ತಿಂದ್ರು ನನಗೇನು ಅದು ಎಫೆಕ್ಟ್ ಆಗಲ್ಲ ಅಲ್ವಾ? ಎಸ್, ದಟ್ ಈಸ್ ಅ ಪಾಯಿಂಟ್. ಇವತ್ತು ಅದೇ ಪಾಯಿಂಟ್ ಸ್ನೇಹಿತರೆ. ಅದರ ಅರ್ಥ ಏನು ಅಂತಂದ್ರೆ ನಾವಿವಾಗ ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಸ್ನೇಹಿತರೆ ಅಂದ್ರೆ ಈ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಏನಿದೆ ಸ್ನೇಹಿತರೆ, ಇದು ಈ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ 56% ಇರುತ್ತೆ ಸ್ನೇಹಿತರೆ. ಇದು ಮನಗೋಗಿ ಮಾಡ್ತಕ್ಕಂಥ ಕೆಲಸ ಇಷ್ಟೇ, ನಿಮ್ಮ ದೇಹವನ್ನ ರಿಪೇರಿ. ಯಾವ ತರ ರಿಪೇರಿ ಅಂದ್ರೆ ಸ್ನೇಹಿತರೆ, ಈ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಬೆನಿಫಿಟ್ಸ್ ಏನೇನಪ್ಪಾ ಅಂತಂದ್ರೆ ಈ ಆಂಟೋಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಇಡೀ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಸೂಕ್ಷ್ಮಾಣುಗಳ ಕೊರತೆ ಇದೆಯೋ ಅಲ್ಲಿ ಸೂಕ್ಷ್ಮಾಣುಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು. ಎನ್ಹಾನ್ಸ್ಡ್ ಇಮ್ಯುನಿಟಿ ಅಂದ್ರೆ ನಿಮ್ಮ ಹ್ಯುಮಿನಿಟಿನ ತುಂಬಾ ಎನ್ಹಾನ್ಸ್ ಮಾಡೋದು. ಡೈಜೆಸ್ಟಿವ್ ಹೆಲ್ತ್ ನ ಸ್ಟ್ರಾಂಗ್ ಮಾಡೋದು. ನ್ಯೂಟ್ರಿಷಿಯನ್ ನ ಅಬ್ಸರ್ವ್ ಮಾಡೋದು. ಎಕ್ಸಾಂಪಲ್ ಸ್ನೇಹಿತರೆ, ನೀವು ಅದ್ಭುತವಾದ ಊಟಗಳನ್ನ ಮಾಡ್ತೀರಿ. ಮನೆಗೆ ಸಾಂಬಾರ್ ಸೊಪ್ಪು ತರ್ತೀರಿ, ಕೊತ್ತಂಬರಿ ಸೊಪ್ಪು ತರ್ತೀರಿ, ಮನೆಗೆ ಕರಿಬೇವಿನ ಸೊಪ್ಪು ತರ್ತೀರಿ, ಬೆಳ್ಳುಳ್ಳಿ ತರ್ತೀರಿ. ಸರ್, ಇಂಡಿಯಾದ ಮನೆಯಲ್ಲಿ ಪ್ರತಿಯೊಬ್ರು ಅಡಿಗೆ ಮನೆಯಲ್ಲೂ ಔಷಧಾಲಯ. ಕೇಳಿಸ್ಕೊಳ್ಳಿ, ಹೇಳ್ತೀನಿ. ನಿಮ್ಮ ಪ್ರತಿಯೊಬ್ರು ಅರಿಶಿನ ಏನು ಕಡಿಮೆ ಔಷಧಿನೇ, ಶುಂಠಿ ಏನು ಕಡಿಮೆ ಔಷಧಿನೇ, ಕರ್ಬೇವಿನ ಸೊಪ್ಪೇನು ಕಡಿಮೆ ಔಷಧಿನೇ, ಕೊತ್ತಂಬರಿ ಸೊಪ್ಪೇನು ಕಡಿಮೆ ಔಷಧಿನೇ, ಇವೆಲ್ಲ ಔಷಧಿ. ಆದ್ರೆ ಔಷಧಿ ನಿಮ್ ದೇಹಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ನ್ಯೂಟ್ರಿಷನ್ ಅಬ್ಸರ್ಪ್ಷನ್ ಆಗಲ್ಲ. ಸ್ನೇಹಿತರೆ, ಎಲ್ಲರೂ ಗುರು ಸರ್ನ ನೋಡಿ ತುಂಬಾ ಖುಷಿ ಪಡ್ತೀರಾ. ಸರ್, ಏನ್ ಸರ್ ನೀವು ಬಹಳ ಚೆನ್ನಾಗಿ ಆಗ್ತಾ ಇದ್ದೀರಾ, ಏನ್ ಸರ್ ಇದು ಬೈಸಿಪ್ಸ್ ನೋಡಿ ಸ್ನೇಹಿತರೆ, 18 ಇಂಚು ಬೈಸಿಪ್ಸ್ ನನಗೆ ಬರ್ತಾರೆ. ಹೆಂಗ್ ಬರುತ್ತೆ ಸರ್ ಇದು ನಿಮ್ಗೆ? ನೀವೇನಾದ್ರೂ ಸ್ಟಿರಾಯ್ಡ್ಸ್ ತಗೊಂತೀರಾ? ನಮ್ಮ ತಾಯಣೆ ತಾಣಲ್ಲ ಸ್ನೇಹಿತರೆ, ಸ್ಟಿರಾಯ್ಡ್ಸ್ ತಗೊಂಡ್ರೆ ಸತ್ತೋಗ್ತಾರೆ. ಈ ಬೈಸಿಪ್ಸ್ ನ ಬರಕ್ಕೆ ಜಿಮ್ಮಿಗೆ ಹೋಗ್ಬಿಟ್ಟು ತಿಂಗಳಿಗೆ 25,000 30,000 ಖರ್ಚು ಮಾಡ್ತಾರೆ. ಅದ್ ನುಂಗಿ ಅವಶ್ಯಕತೆ ಇಲ್ಲ. ಆ ಯಾರು ಬಾಡಿ ಬಿಲ್ಡ್ ಮಾಡ್ಬೇಕು ಅಂತಾರೋ ನಮ್ಮ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ ಸಾಕು. ಅವನ ಊಟದಲ್ಲಿ ಒಂದು ಮೊಟ್ಟೆನಲ್ಲಿ 6 ಗ್ರಾಮ್ ಪ್ರೋಟೀನ್ ಇರುತ್ತೆ ಸ್ನೇಹಿತರೆ. 10 ಮೊಟ್ಟೆ ಏನಾರು ಅವ್ನು ತಿಂದ ಅಂತಂದ್ರೆ 60 ಗ್ರಾಮ್ ಪ್ರೋಟೀನು, ಅದರಲ್ಲಿರೋ ನ್ಯೂಟ್ರಿಷನ್. ಆದ್ರೆ ಅದು ಅಬ್ಸರ್ವ್ ಮಾಡ್ಕೊಳಕ್ಕೆ ಒಂದು ವಸ್ತು ಬೇಕು, ಅದೇ ಸೋಡಿಯಂ ಆಸಿಡ್. ಸ್ನೇಹಿತರೆ, ಸ್ಕಿನ್ ಅನ್ನ ಹೆಲ್ತಿಯಾಗಿ ಮಾಡುತ್ತೆ, ಆಂಟಿ ಇನ್ಫ್ಲಮೆಂಟರಿ ಪ್ರಾಪರ್ಟೀಸ್ ನ ರೈಸ್ ಮಾಡುತ್ತೆ, ಹಾರ್ಟ್ ನ ತುಂಬಾ ಚೆನ್ನಾಗಿಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ನಾನು ಸ್ನೇಹಿತರೆ, ನಾನು ರನ್ನಿಂಗ್ ಎಷ್ಟು ಮಾಡ್ತೀನಿ ಅಂತಂದ್ರೆ ನಮ್ಮ ಮನೇಲಿ ಥ್ರೆಡ್ಮಿಲ್ ಅಲ್ಲಿ ಸುಮಾರು 1.5 ಗಂಟೆ ಓಡ್ತೀನಿ ಕಂಟಿನ್ಯೂಸ್. ಅದೇ ಮಿಷಿನ್ ನಲ್ಲಿ ನನ್ನ ಹಾರ್ಟ್ ರೇಟ್ ಚೆಕ್ ಮಾಡ್ಕೊಂತೀನಿ. ಪಲ್ಸ್ ಜಾಸ್ತಿ ಆಗೋದೇ ಇಲ್ಲ ಸ್ನೇಹಿತರೆ. ಯಾಕೆಂದ್ರೆ ನನ್ನ ಹಾರ್ಟ್ ಅಷ್ಟು ಹೆಲ್ತಿ ಆಗಿದೆ. ಮೋಸ್ಟ್ಲಿ ಈ ಅರಸೀಕೆರೆಗೆ ನಿಮ್ಮ ಟೀಮ್ ಅವ್ರು ಬಂದವರು ಜೇನ್ಕಲ್ ಬೆಟ್ಟಕ್ಕೆ ಹೋಗ್ತೀರಾ. ಮೊನ್ನೆ ನಾನು ಜೇನ್ಕಲ್ ಬೆಟ್ಟಕ್ಕೆ ಹೋದೆ ಸ್ನೇಹಿತರೆ. ಇಡೀ ಬೆಟ್ಟನ 16 ನಿಮಿಷಕ್ಕೆ, ಎಷ್ಟು ನಿಮಿಷಕ್ಕೆ ಹೇಳಿ, 16 ನಿಮಿಷಕ್ಕೆ ಒಂತ ಕೂರ್ದಂಗತ್ತದೆ. ನನ್ನ ಜೊತೆ ಬರ್ತಿದ್ರಲ್ಲ ಫ್ರೆಂಡ್ಸ್, ನಾಯಿ ತೆಗ್ದಂತ ತೆಗತ್ತಿದ್ರು. ನಾನು ಮ್ಯಾಕ್ ಹತ್ತಿರು ಕೂಡ ಅನ್ಲೇ ಇಲ್ಲ. ನಾನು ಸುಮ್ಮನೆ ಇದ್ದೆ. ನನ್ನ ಮುಖನ ಪಿಳಿ 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 ಪಿಳಿ, ಏನ್ ತಿಂತಿಲ್ಲ ನೀನು? ನಾನು ಏನೂ ತಿನ್ನಲ್ಲ. ಸೋಡಿಯಂ ಮಾನೋಲಾರಿಕ್ ಆಸಿಡ್. 1 ಲೀಟರ್ ಎಣ್ಣೆ ನನ್ನ ದೇಹಕ್ಕೆ ಹೋಯ್ತು ಅಂತಂದ್ರೆ 560 ಗ್ರಾಮ್ ತಾಯಿ ಹಾಲು ನನ್ನ ಹೊಟ್ಟೆ ಒಳಗೆ ಹೋಗುತ್ತೆ ಸ್ನೇಹಿತರೆ. ಅಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಸ್ನೇಹಿತರೆ, ಯಾರು ದಪ್ಪ ಇದ್ದಾರೋ ಅವರು ಸಣ್ಣ ಆಗ್ತಾರೆ. ಹೆಂಗ್ ಸಣ್ಣ ಆಗ್ತಾರೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಸ್ನೇಹಿತರೆ, ಯಾರು ಸಣ್ಣಗಿರ್ತಾರೋ ಅವರಿಗೆ ಕಟ್ ಬಾಡಿ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹೆಲ್ದಿ ಆಗಬಾಡಿ. ಬ್ರೂಸ್ಲಿನ ಯಾರಾದ್ರೂ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ. ಆರ್ಡಿನರಿ ಆದಂತ ವ್ಯಕ್ತಿ ಒದ್ರೆ ಏನ್ ಎನರ್ಜಿ ಕ್ರಿಯೇಟ್ ಆಗೋದೋ ಅದರ 10ರಷ್ಟು ಎನರ್ಜಿ ಬ್ರೂಸ್ಲಿ ಒದ್ರೆ ಬರೋದಂತೆ. ಯಾಕೆಂದ್ರೆ ಅವನ್ ದಪ್ಪ ಇರ್ಲಿಲ್ಲ ಸ್ನೇಹಿತರೆ, ಕಟ್ ಬಾಡಿ ಅಂತ ಕರೀತಾರೆ. ಬ್ಯೂಟಿಫುಲ್. ಅದೇ ಅವನ್ ತರನೇ ದೇಹ ಮಾಡ್ಬೇಕು ಅಂತ ನಾನು ಹೋರಾಟ ಮಾಡ್ತಾ ಇದ್ದೆ. ಅಂದ್ರೆ ಬ್ರೂಸ್ಲಿ ದಪ್ಪ ಗೂದೂದ್ ಕಂಡಂಗ್ ಬರ್ಬಾರ್ದು ಸ್ನೇಹಿತರೆ. ಹೆಂಗಿರ್ಬೇಕು ಬಾಡಿ ಅಂತಂದ್ರೆ ಅದ್ ನೋಡಿದ್ರೆ. ಅದ್ರ ಜೊತೆಗೆ ಸ್ನೇಹಿತರೆ ಬ್ರೈನ್ ಹೆಲ್ತ್, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಜೊತೆಗೆ ಎನರ್ಜಿ ಸೋರ್ಸ್, ಇನ್ಸ್ಟಂಟ್ ಎನರ್ಜಿ. ಇದಿಷ್ಟು ಸೋಡಿಯಂ. ಇದ್ರ ಬಗ್ಗೆ ಸಾಲದು ಕಣ್ರಪ್ಪ. ನಾನು ಈ ಝೂಮ್ ಅಲ್ಲಿ ಜಾಸ್ತಿ ಹೇಳಕ್ಕಾಗಲ್ಲ. ಸಮಯ ಸಿಕ್ಕಿದಾಗ ನಾನು ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳ್ತೀನಿ. ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ವರ್ಜಿನ್ ಕೊಕೊನಟ್ ಆಯಿಲ್ ನ ಸೂಪರ್ ಬ್ರೈನ್ ಫುಡ್ ಅಂತ ಕರೀತಾರೆ. ಯಾಕೆ? ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರನೇ ಸ್ನೇಹಿತರೆ, ಮನುಷ್ಯ ದೇಹದಲ್ಲಿ ಅತ್ಯಂತ ಪ್ರಮುಖವಾಗಿರೋ ಅಂಗ ಬ್ರೈನ್. ನಿಮ್ಮ ಬ್ರೈನ್ ಸಖತ್ತಾಗಿದ್ರೆ ಶಾಂತಿಯಾಗಿರ್ತೀರಾ, ಒಳ್ಳೊಳ್ಳೆ ಐಡಿಯಾ ಉಪಯೋಗಿಸ್ತೀರಾ, ಜನದ ಜೊತೆ ಪ್ರೀತಿಯಿಂದ ವ್ಯವಹರಿಸ್ತೀರಾ,
ಹೆಂಡತಿರ್ ಜೊತೆ ಪ್ರೀತಿಯಿಂದ ವ್ಯವಹರಿಸ್ತೀರಾ, ತುಂಬಾ ದುಡ್ಡು ದುಡಿತೀರಾ. ನಿಮ್ ಸಕ್ಸಸ್ ಆಗಕ್ ಮೇನ್ ಕಾರಣ ಬ್ರೈನ್. ಬ್ರೈನ್ ಚೆನ್ನಾಗಿ, ನೀವು ನೋಡಕ್ ಬಹಳ ಚೆನ್ನಾಗಿದ್ದು ಬ್ರೈನ್ ಸರಿ ಇಲ್ಲ ಅಂತಂದ್ರೆ ಏನೂ ಉಪಯೋಗಕ್ಕಿಲ್ಲ. ಅದೇನಕ್ಕೂ ಬರೋ ಬ್ರೈನ್ ಸ್ನೇಹಿತರೆ, ಬ್ರೈನ್. ರಾಜ್ಕುಮಾರ್ ನೋಡಕ್ ಎಷ್ಟು ಚೆನ್ನಾಗಿದ್ರು, ಅವ್ರ ತಲೆನೂ ಅಷ್ಟೇ ಇತ್ತು. ಆಡೋರು, ನಲಿಯೋರು, ಆಕ್ಟಿಂಗ್ ಮಾಡೋರು. ಬ್ರೈನ್ ಇಂಪಾರ್ಟೆಂಟ್. ಅಬ್ದುಲ್ ಕಲಾಂ ನೋಡಕ್ ಚೆನ್ನಾಗಿರ್ಲಿಲ್ಲ, ಬ್ರೈನ್ ಚೆನ್ನಾಗಿತ್ತು. ಇವತ್ತಿಡೀ ಪ್ರಪಂಚವೇ ಅವ್ರನ್ನ ಮುತ್ತು ಕೊಡುತ್ತೆ ಸ್ನೇಹಿತರೆ. ಯಾಕೆ? ನೋಡಕ್ ಚೆನ್ನಾಗಿರೋದಲ್ಲ, ಬ್ರೈನ್ ಚೆನ್ನಾಗಿ. ಸ್ನೇಹಿತರೆ, ಇವತ್ತಿನ ದಿನಮಾನದಲ್ಲಿ ಇರ್ತಕ್ಕಂಥ ಒಂದು ವಿಚಾರ ಏನು ಅಂದ್ರೆ ಸ್ನೇಹಿತರೆ, ಬ್ರೈನ್ಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಒತ್ತಡ ಎಲ್ಲಿಂದ? ಎಲ್ಲಾ ಕಡೆಯಿಂದ. ಸ್ನೇಹಿತರೆ, ಇವತ್ತು ಸಮಾಜದಲ್ಲಿ ಮದರ್ಸ್ ಡೇ, ಆ ಡೇ, ಲವರ್ಸ್ ಡೇ, ಅಪ್ಪನ್ ಡೇ, ಮಗನ್ ಡೇ, ಇವ್ರದ್ದು ಎಲ್ಲರದು ಡೇ ಜೊತೆಗೆ ಎಲ್ಲರ ಡೇನು ಶುರು ಆಗ್ಬಿಟ್ಟು ಸ್ನೇಹಿತರೆ. ಈಗ ಮಿಂಡ್ರ ಡೇ, ಮಿಂಡ್ಗಾರನ್ ಡೇ, ಇವನ್ ಯಾವ ನೋಡಕ್ ಎಂತದೋ ಒಂದ್ ಡೇ ಅಂತ ಗೊತ್ತಾಯಿರೋದು. ಇದನ್ನ ಸೆಲೆಬ್ರೇಟ್ ಮಾಡಿ 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 ಮಾಡದೆವರು ಕಷ್ಟ, ಮಾಡಿರೂ ಕಷ್ಟ. ಈ ಸಮಾಜ ಹೆಂಗೆ ಅಂದ್ರೆ ದುಡ್ಡು ಹೆಂಗ್ ಕೀಳ್ಬೇಕು ಅನ್ನೋದು ಯೋಚನೆ. ಈ ದುಡಿದು ಗಂಡಸಿಗೆ ಏನಾಗುತ್ತೆ? ಈ ಸಾಮಾಜಿಕ ಒತ್ತಡ, ಸೋಷಿಯಲ್ ಮೀಡಿಯಾ, ಅದಕ್ಕಿಂತ ಹೆಚ್ಚಾಗಿ ಮಕ್ಕಳುಗಳು. ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ, ಮಕ್ಕಳುಗಳು. ಇಲ್ಲಿ ಯಾರ್ಯಾರು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಓದಿದ್ರಿ ಒಂಚೂರು ನೆನೆಸ್ಕೊಳ್ರಪ್ಪ. 1ನೇ ಕ್ಲಾಸಲ್ಲಿ ಕರೆಕ್ಟ್ ನೆನೆಸ್ಕೊಳ್ರಿ. 1ನೇ ಕ್ಲಾಸಲ್ಲಿ ಸಿಲೆಬಸ್ ಏನಿತ್ತು ಗೊತ್ತಾ? ಆ ಎರಡೇ ಅಕ್ಷರ. ನೆನ್ಪಿಡ್ಕೊಳ್ರಿ ಸ್ನೇಹಿತರೆ, ಆ ಎರಡೇ ಅಕ್ಷರ. ಸ್ನೇಹಿತರೆ, 2ನೇ ಕ್ಲಾಸಿಗೆ ಹೋದ್ಮೇಲೆ ಅಕ್ಷರಗಳನ್ನ ಪೂರ್ತಿ ಕಲಿಸ್ತಾ ಇದ್ರು. 3ನೇ ಕ್ಲಾಸಿಂದ ಕಾಗೋಣಂತ, 4ನೇ ಕ್ಲಾಸಿಂದ ಮಗ್ಗಿ, 5ನೇ ಕ್ಲಾಸಿಂದ ಇಂಗ್ಲಿಷ್ ಸ್ಟಾರ್ಟ್. ಸ್ನೇಹಿತರೆ, ಕರೆಕ್ಟ್ ಅವ್ನು 10 ವರ್ಷಕ್ಕೆ ಬರೋನು, ಅವ್ನ ಬ್ರೈನು ಸ್ಟ್ರಾಂಗ್ ಆಗೋದು, ಎಜುಕೇಶನ್ ಲೋಡ್ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಇವತ್ತು ಆ LKG ಅಂತ 3 ವರ್ಷಕ್ಕೆ ಸೇರಿಸಿ ಅಂತಾರೆ. ಇಂದಿನ 10ನೇ ಕ್ಲಾಸಿಗೆ ಓದೋ ಮಕ್ಳನ್ನ ಕೊಟ್ರೆ ಆ ಮಕ್ಳಿಗೆ ಒತ್ತಡ. ಸ್ನೇಹಿತರೆ, ಒತ್ತಡದಿಂದ ಬ್ರೈನ್ ಸೆಲ್ ಸಾಯುತ್ತೆ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಎಲ್ಲೇ ಸೆಲ್ಸ್ಗಳು ಸತ್ತರೂ ಮತ್ತುಡ್ತವೆ, ಆದರೆ ಬ್ರೈನ್ ಸೆಲ್ಸ್ ಸತ್ತ ಹುಟ್ಟಲ್ಲ ಸ್ನೇಹಿತರೆ. ಹುಟ್ಟಲ್ಲ. ಕೇಳಿಸ್ಕೊಳ್ರಿ, ಹೇಳ್ತೀನಿ ಸ್ನೇಹಿತರೆ. ಬ್ರೈನ್ ಸೆಲ್ಸ್ ಸಾಯ್ತು ಅಂತಂದ್ರೆ ಮನುಷ್ಯ ಸಿಟ್ಟು ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಯಾಕೆ ಅಂತಂದ್ರೆ ಅವನಿಗೆ ಮರು ಸ್ಟಾರ್ಟ್ ಆಗ್ತಿರುತ್ತಲ್ಲ, ಆ ಮರುವಿಂದನೇ ಸಿಟ್ಟು ಬರಕ್ ಸ್ಟಾರ್ಟ್ ಆಗ್ತಿರುತ್ತೆ. ನಂತರದಲ್ಲಿ ಸ್ನೇಹಿತರೆ, ಆ ಸಿಟ್ಟಿಂದ ಅವನು ಶಾಂತಿ ಆಗ್ಬಿಡ್ತಾನೆ. ಅವಾಗಿಷ್ಟೇ ಅದನ್ನ ಆಲ್ಝೈಮರ್ ಅಂತ ಕರೀತಾರೆ. ಹುಚ್ಚುತನ ಅಥವಾ ಮರುವಿನ ಕಾಯಿಲೆ, ಆಲ್ಝೈಮರ್ ಡಿಸೀಸ್. ಸ್ನೇಹಿತರೆ, ಇಡೀ ಪ್ರಪಂಚವೇ ಇವತ್ತು ಇದಕ್ಕೆ ಮೆಡಿಸನ್ ಇಲ್ಲ ಅಂತ ಹೇಳಿ ಕೈ ಕಟ್ಟಿ ಕೂತಾಗ ಈ ಮಹಾನ್ ತೈಲ, ಈ ವರ್ಜಿನ್ ಕೋಕೋನಟ್ ಆಯಿಲ್ ಸ್ನೇಹಿತರೆ, ಇವತ್ತು ಬ್ರೈನ್ಗೆ ಕೀಟೋನ್ಸ್ಗಳ ಮುಖಾಂತರ ಸತ್ತೋಗಿರೋ ಸೆಲ್ಸ್ನ ಆಕ್ಟಿವೇಟ್ ಮಾಡಿ ನಿಮ್ಮ ಮನೇಲಿರೋ ಮಕ್ಕಳನ್ನ 1 ತಿಂಗಳಲ್ಲೇ ಬ್ರಿಲಿಯಂಟ್ ಮಾಡಾಕತ್ತೆ ಸ್ನೇಹಿತರೆ. ಬ್ರಿಲಿಯಂಟ್ ಮಾಡಾಕತ್ತೆ. ಐ ಕಾಂಟ್ ಇಮ್ಯಾಜಿನ್. ನಾನು ತುಂಬಾ ಲವ್ ಮಾಡ್ತೀನಿ. ಯಾಕೆಂದ್ರೆ ಈ ಆಲ್ಝೈಮರ್ ಡಿಸೀಸ್ ಬಗ್ಗೆನೇ ಸ್ನೇಹಿತರೆ, ಡಾಕ್ಟರ್ ಬ್ರೂಫೆಟ್ ಅಂತ ಹೇಳಿ US ಅಲ್ಲಿ ಇದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ರು. ನನ್ನ ಡಾಕ್ಟರ್ನ ಭೇಟಿ ಮಾಡಿದಾಗ ಮೈ ರೋಮಾಂಚನ ಆಯ್ತು. ಅಬ್ಬಾ, ನಾನು ಬೆಳೀತಕ್ಕಂಥ ತೆಂಗಲ್ಲಿ ಇಷ್ಟೊಂದು ಪವಾಡ ಇದೆಯಾ ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡಿದೆ. ಬನ್ನಿ ಸ್ನೇಹಿತರೆ, ಇನ್ಸ್ಟಂಟ್ ಎನರ್ಜಿ. ಸ್ನೇಹಿತರೆ, ಇದರಲ್ಲಿ ಎನರ್ಜಿ ಇನ್ಸ್ಟಂಟ್ ಆಗಿ ಸಿಗುತ್ತೆ. ಯಾಕೆಂದ್ರೆ MCT ಫ್ಯಾಟಿ ಆಸಿಡ್ ಅಂತ ಏನ್ ಕರಿತೀವಿ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಮತ್ತೆ ನಮಗೆ ಇದು 1 ಗಂಟೆ ಝೂಮ್ ಆಗಿ ಏನು ಅರ್ಥ ಮಾಡ್ಸಕ್ ಆಗಲ್ರಪ್ಪ. ನಾನು ಪ್ರಾಮಿಸ್ ಹೇಳ್ತೀನಿ, ನಾವೇನಿದ್ರು ಸುಮ್ಮನೆ ಹಿಂಗ್ ಚೌ ಹೇಳ್ಬೋದು, ಅಷ್ಟು ಬಿಟ್ಬಿಟ್ರೆ ಇದಕ್ಕೆ 1 ದಿನವೇ ಬೇಕು ಇದನ್ನ ಅರ್ಥ ಮಾಡ್ಸಕ್. ಯಾಕೆಂದ್ರೆ ಇದು ಬ್ರಹ್ಮಾಂಡ ಕಂಡ್ರಪ್ಪ. ಒಂದೇ ಒಂದು ಪ್ರಾಡಕ್ಟ್ ಒಬ್ಬನ ವ್ಯಕ್ತಿ ಲೈಫಿಗೆ ಎಂಟರ್ ಆಯ್ತು ಅಂತಂದ್ರೆ ಆ ವ್ಯಕ್ತಿ ಲೈಫ್ನೇ ಚೇಂಜ್ ಮಾಡಕ್ ಬಿಡುತ್ತೆ ಇದು. ಅಂತಹ ಒಂದು ಭಯಂಕರವಾಗಿರೋ ಸ್ನೇಹಿತರೆ ಇನ್ಸ್ಟಂಟ್ ಎನರ್ಜಿ. ನೀವು ದೇಹಕ್ಕೆ ತಿಂದ್ರೆ, ಬೇರೆ ಎಣ್ಣೆಗಳನ್ನೆಲ್ಲ ತಿಂದಾಗ ಅಥವಾ ಬೇರೆ ಕೊಬ್ಬನ್ನ ತಿಂದಾಗ ಆಲಸ್ಯ ಸ್ಟಾರ್ಟ್ ಆಕತಿ, ಮೈಮೂಳೆ ಮುರಿಯಕ್ ಸ್ಟಾರ್ಟ್ ಆಗ್ತಾರೆ, ಆಕ್ಲಿಸ್ತಾರೆ. ಇದಂಗಲ್ಲ, ತಿಂತಿದ್ದಂಗೆ ಇನ್ಸ್ಟಂಟ್ ಆಗಿ ಎನರ್ಜಿನ ಸ್ಟಾರ್ಟ್ ಮಾಡುತ್ತೆ, ದೇಹದಲ್ಲಿ ಎಕ್ಸ್ಟ್ರಾ ಎನರ್ಜಿನ ಕೊಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಒಂದು ಮೀಟಿಂಗ್ ಅಲ್ಲಿ ನನ್ನ ಟೀಮಲ್ಲಿ ಬಾಟಮ್ ಅಲ್ಲಿ ಬಂದಂತ ಮನು ಬಂದು ನನ್ನ ಜಿಮ್ ಅಲ್ಲಿ ನನ್ನ ನೋಡಿ ಇನ್ಸ್ಪೈರ್ ಆಗಿದ್ದು. ಯಾಕೆ ಅಂತಂದ್ರೆ, ನಮ್ ಜಿಮ್ ಟ್ರೈನರ್ ನನ್ನನ್ನು ನೋಡಿ ಜಲಸ್ ಪಡಕ್ ಸ್ಟಾರ್ಟ್ ಆದ. ಏನಕ್ಕೆ ಜಲಸ್ ಪಡಕ್ ಸ್ಟಾರ್ಟ್ ಆದ? ಸ್ನೇಹಿತರೆ, ಅವ್ನ್ ಟ್ರೈನರ್ ಅಲ್ವಾ, ಅವನೊಂದು 30 kg 40 kg ಹಾಕೊಂಡು ಹೊಡಿಯಾರ. ನಾನು ಅವನಿದ್ರಿಗೆ 80 kg ಹಾಕೊಂಡ್ಬಿಡ್ತಿದ್ದೆ. ಮೆತ್ತಕ್ಕೆ ಕಿವಿಲ್ ಬಂದು, ಅಣ್ಣ ಹಂಗ್ ಹೊಡಿಬಾರ್ಕ ಅಣ್ಣ, ನಮಗೆ ನಾಚಿಕೆ ಆಗುತ್ತೆ ಅಂತ. ಆಚೆ ಕಡೆಗೆ ಹೋಗಿ ಏನ್ ತಿಂದು ಗೊತ್ತಲ್ಲ, ಅವನಜ್ಜಿ ರಪಾರಪ್ಪನ ಎತ್ತೆಸಿತಾನೆ. ಯಾಕೆ ಅಂದ್ರೆ ಸ್ನೇಹಿತರೆ, ಈ ಎಣ್ಣೆಲಿರ್ತಕ್ಕಂಥ ಎನರ್ಜಿ. ಸ್ನೇಹಿತರೆ, ಎಷ್ಟೋ ಜನ ಹೇಳ್ತಾರೆ, ಸರ್ ಹಿಂದೆ ನೀವು
ಬೆಳಗಿಂದ ಸಂಜೆ ತನಕ ನಿಂತ್ಕೊಂಡು ಮಾತಾಡ್ತಿದ್ರಿ, ದಿನವೆಲ್ಲ ಟ್ರೈನಿಂಗ್ ಕೊಡ್ತಿದ್ರಿ, ಈ ಊರಲ್ಲಿದ್ರೆ ಆ ಊರಿಗೆ ಡ್ರೈವಿಂಗ್ ಮಾಡ್ತಿದ್ರಿ. ಸರ್, ಆ ಎನರ್ಜಿಯ ಹಿಂದೆ ಆ ಮಹಾತಾಯಿ ವರ್ಜಿನ್ ಕೊಕೊನಟ್ ಆಯಿಲ್ ಇತ್ತು. ಯಾಕೆ ಅಂತಂದ್ರೆ ಸ್ನೇಹಿತರೆ, ನಾನು ಅದನ್ನು ತಿಂತಿದ್ದೆ. ಆಮೇಲೆ ಎಷ್ಟೋ ಸರಿ ಹೋದ್ರು ಹೋಟ್ಲು ಫುಡ್ ನಾನು ಅವಾಯ್ಡ್ ಮಾಡ್ತೇನೆ. ಯಾಕೆ ಅಂತಂದ್ರೆ ಸ್ನೇಹಿತರೆ, ಅದರಲ್ಲಿರೋ ಶಕ್ತಿ ಇದೆಯಲ್ಲ, ಎಷ್ಟು ಹೇಳಿದ್ರು ಸರ್. ಸ್ನೇಹಿತರೆ, ಈ ಇನ್ಕ್ರೀಸಸ್ ದ HDL, ಇಲ್ಲಿಗೆ ಬರ್ರಪ್ಪ. ಈ HDL ಮತ್ತು LDL ಇದು ಬಹಳ ಇಂಪಾರ್ಟೆಂಟ್. ಇವತ್ತು ನಮ್ಮ ಸ್ಪಂದನ ಆ ತಾಯಿ ತೀರೋಗಿದ್ದಾರೆ ಪಾಪ. ಹೊಟ್ಟುರಿತತೆ, ಆ ಮಗು ಶಿವ ಅದನ್ನ ಹೆಂಗ್ ಆಗ್ತಿತ್ತು ಅಂತಂದ್ರೆ ಅದನ್ನ ನೋಡಕ್ಕೆ ಒಂಥರ ನಮಗೆ ವಿಚಿತ್ರ ಅನ್ನಿಸ್ಬಿಡ್ತದೆ. ಯಾಕೆ ಅಂತಂದ್ರೆ ಏನವ ಇನ್ನೊಂದ್ ಗತಿ, ನೋಡಕ್ ಅಷ್ಟು ಸುಂದರವಾಗಿ ಇನ್ನೇನ್ ಸುಡಕ್ ಕಳಿಸ್ತಾ ಇದ್ರು ಆಕೆ ಮುಖ ಹೊಳಿತಾ ಇತ್ತು. ಯಾಕಪ್ಪ ಇಂಥ ಹೆಣ್ಮಗಳು ಸತ್ಲು ಅಂತಂದ್ರೆ ಸ್ನೇಹಿತರೆ, LDL, ಪುನೀತ್ ರಾಜ್ಕುಮಾರ್ ಅವ್ರು ತೀರೋಗಿದ್ದು ಕೂಡ LDL, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್ ಅಂತ ಕರೀತಾರೆ. HDL ಅಂದ್ರೇನು? ಹೈ ಡೆನ್ಸಿಟಿ ಲಿಪೋಪ್ರೋಟೀನ್. 80% ಗಿಂತ ಜಾಸ್ತಿ ಇರುತ್ತೆ ಸ್ನೇಹಿತರೆ ಎಣ್ಣೆನಲ್ಲಿ. ಸರಿ, LDL ಅಂದ್ರೆ ಅದರಿಂದ ಬರ್ತದೆ. ಇವತ್ತು ನನ್ನ ದೇಹದಲ್ಲಿ ಯಾವ ವಸ್ತು, ಈ ಸಿಂಪಲ್ ಸ್ನೇಹಿತರೆ, ರಕ್ತದ ಕೆಲಸ ಏನು ಗೊತ್ತಾ? ರಕ್ತ ಒಂದು ಟ್ರಾನ್ಸ್ಪೋರ್ಟರ್. ನನ್ನ ದೇಹದ ಪ್ರತಿಯೊಂದು ಭಾಗದ ಅಂಗಾಂಗಗಳಿಗೆ ಗಾಡಿ, ಆಹಾರಗಳಿಂದ ಬರತಕ್ಕಂಥ ಎನರ್ಜಿಯನ್ನ ಒತ್ತು ಸಪ್ಲೈ ಕೊಟ್ಟು ಬರತಕ್ಕಂಥ ಟ್ರಕ್ ಯಾವುದು? ಬ್ಲಡ್. ಸ್ನೇಹಿತರೆ, ಈ ಬ್ಲಡ್ ಅಲ್ಲಿ ಈ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಗಳು ಜಮಾವಣೆ ಆಗ್ತವೆ. ಜಮಾವಣೆಯಾಗಿ ಇವ್ರ ಹೆಸರೇ ಲೋ ಡೆನ್ಸಿಟಿ ಅಂತ ಸ್ನೇಹಿತರೆ. ಇವು ಸಂಚಾರ ಮಾಡೋದ್ರ ಬದಲು ಅಲ್ಲಲ್ಲೇ ಉಳ್ಕಣಕ್ ಸ್ಟಾರ್ಟ್ ಆಗ್ತವೆ. ಅಲ್ಲಲ್ಲೇ ಉಳ್ಕಣಕ್ ಸ್ಟಾರ್ಟ್ ಆದಾಗ ಸ್ನೇಹಿತರೆ, ನಮಗೆ ರಕ್ತ ಸಂಚಾರಕ್ಕೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅದು ಜಾಸ್ತಿ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸ್ಥೂಲಕಾಯ, ಸುಸ್ತು, ಅಸಹ್ಯ, ಅಜೀರ್ಣ, ಮೋಷನ್ ಬರಲ್ಲ. ಇದಕ್ಕೆಲ್ಲದಕ್ಕೂ ಕಾರಣ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಸ್. ಅತ್ಯಂತ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ನ ಗೋಧಿ, ರಾಗಿ, ಅಕ್ಕಿ ಯಾರು ತಿಂತಾರೆ, ಅತಿ ಹೆಚ್ಚು ಬೇಕರಿ ಐಟಮ್ಸ್ನ, ಅತಿ ಹೆಚ್ಚು ಎಣ್ಣೆ ಪದಾರ್ಥಗಳನ್ನ, ಏನೇನ್ ಆಚೆಗಡೆ ಐಟಮ್ ತಿಂತಾರೋ LDL ಜಾಸ್ತಿ ಆಗುತ್ತೆ. ಸರ್, ನಾನು ಬರೀ ಮುದ್ದೆ ಉಣ್ತೀನಿ, ಅವರಿಗೂ LDL ಜಾಸ್ತಿ ಆಗುತ್ತೆ. ಸರ್, ಹಂಗಾರ ಮತ್ತೆ ಏನ್ ಮಾಡ್ಬೇಕು ಸರ್? LDL ನ ನಾವು ಕಂಟ್ರೋಲ್ ಮಾಡಕ್ಕೆ, ನೋಡಪ್ಪ, ಆಚೆಗಡೆ ಏನಾರು ಎಣ್ಣೆ ಜಿಡ್ನ ಸೋಪ್ ಹಾಕಂತ ತೊಳ್ಕೊಬಹುದು. ಒಳಗೆಲ್ ತೊಳಿತೀಯ? ಒಬ್ಬನ ದೇಹದಲ್ಲಿ ಸ್ನೇಹಿತರೆ, ಕೇಳಿಸ್ಕೊಳ್ರಿ ಹೇಳ್ತೀನಿ, ಒಬ್ಬನ ವ್ಯಕ್ತಿಯ ದೇಹದಲ್ಲಿ 1,20,000 ಕಿಲೋಮೀಟರ್ ರಕ್ತನಾಳ ಇದೆ. ಒಬ್ಬ ಮನುಷ್ಯನ ದೇಹನ ಕುತ್ಕೊಂಡು ರಕ್ತನಾಳ ಬಿಡಿಸಿದ್ರೆ ಈ ಭೂಮಿಯ ಸುತ್ತ ಒಂದು ರೌಂಡಿಗೆ ತರ್ಬೋದಂತೆ. ಇಷ್ಟು ದೊಡ್ಡ ಪ್ರಪಂಚ ಐತಲ್ರಪ್ಪ, ಪ್ರಪಂಚ, ಭೂಮಿ. ಅಷ್ಟು ಭೂಮಿನ ಈ ತುದಿಯಿಂದ ಆ ತುದಿ ತಂದು ಅಂಟಾಕ್ಬೋದಂತೆ. ಅಷ್ಟು ರಕ್ತನಾಳ ಒಬ್ಬನ ಮನುಷ್ಯನ ದೇಹದೊಳಗದವೋ. ಅರ್ಥ ಮಾಡ್ಕೊಳ್ರಿ. ಇಷ್ಟು ರಕ್ತನಾಳಗಳಲ್ಲಿ ನಾನ್ ತೊಳೆಯಕ್ ಬರ್ತತ? ಸ್ಟಂಟ್ ಹಾಕಕ್ ಬರ್ತತ? ಅಷ್ಟು ರಕ್ತನಾಳ ಫ್ರೀ ಮಾಡಕ್ ಬರ್ತತ? ಮತ್ ಗುರುಗಳೇ ಹೆಂಗ್ರಿ? ಅದಕ್ಕೆ ಸ್ನೇಹಿತರೆ, ಇವತ್ತು ನೋಡ್ರಿ, ಬಹಳ ಮಕ್ಳುಗಳು ಇದನ್ನ ಅನುಭವಿಸ್ತಾರೆ. ಆದರೆ ಸ್ನೇಹಿತರೆ, ಆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ನಾನು ಹಾಳು ಮಾಡಬೇಕು ಅಂತಂದ್ರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಬೇಕು. ಇವೇನು ಅಂತಂದ್ರೆ ಸ್ನೇಹಿತರೆ, ಇದು ಈ ಎಣ್ಣೆಲಿ ಭಯಂಕರ ಇರುತ್ತೆ. ಸ್ನೇಹಿತರೆ, ಎಣ್ಣೆ ಯಾವಾಗ ನಿನ್ನ ದೇಹದೊಳಗೆ ಪ್ರವೇಶ ಮಾಡುತ್ತೋ, ಪ್ರವೇಶ ಮಾಡ್ತಿದ್ದಂಗೆನೆ ಈ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಗಳು ಎಲ್ಲೆಲ್ಲಿ ಕೂತಿರ್ತಾವಲ್ಲ ಅಲ್ಲಿಗೆಲ್ಲ ಹೋಗ್ತವೆ. ಲೈಕ್ ಇವನ್ನ ವೀರೇಶಿ LDL ಅನ್ಕೊಳ್ಳಿ, ಇದು ಗುರ್ಲಿಂಗಯ್ಯ HDL ಅಂದ್ಕೊಳ್ಳಿ. ನಾನೇನ್ ಮಾಡ್ತೀನಿ, ವೀರೇಶಿ ಹೋಗಿ ಕುಂತ್ಬಿಟ್ಟದಾನೆ, ನಾನು ಎಲ್ಲೂ ಬರೋದಲ್ಲ, ಇಲ್ಲೇನು. ನಾನೇನ್ ಮಾಡ್ತೀನಿ, ಹೋಗಿ ವೀರೇಶಿ ಜೊತೆ ಫ್ರೆಂಡ್ ಮಾಡ್ಕೊಬಿಡ್ತೀನಿ. ಈ ತರ ಫ್ರೆಂಡ್ ಮಾಡ್ಕೊಂತಿದ್ದಂಗೆನೆ ಈ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಈ HDL ಜೊತೆ ಸ್ನೇಹ ಆಗುತ್ತೆ. ಅವಾಗ HDL ಏನ್ ಮಾಡುತ್ತೆ, ಯಾವಾಗ ಲಾಕ್ ಆಗುತ್ತಲ್ಲ, ಬಾ ಬೋಳಿ ಮಗನ, ಇಲ್ಲಿ ಕುತ್ಕೊಂಡೆ ನೀನು ಶಂಟ್ ಹರಿತಿದ್ಯಾ, ಇವನ್ ಹಾಳು ಮಾಡಿ ಇವನಿಗೂ ಹಾರ್ಟ್ ಅಟ್ಯಾಕ್ ಆಗಿ ಒಂದು ಸಾಯ್ಸಕ್ ಮಾಡಿದ್ಯಾ ಬೋಳಿ ಮಗನ ಅಂತ ಕರ್ಕೊಂಡು ಹೋಗ್ಬಿಟ್ಟು ಲಿವರ್ ಹತ್ರ ಕೊಟ್ಟು ಬಂಧಿಸಿ, ಈ ತರ ಬಂಧಿಸಿ ಕರ್ಕೊಂಡೋಗಿ ಲಿವರ್ ಕೈ ಕೊಟ್ಟು, ಅಣ್ಣ ಒದ್ದಿ ಬೋಳಿ ಮಗನ್ ಮೊದ್ಲ ಚಿಕ್ಕ, ಹಿಂಗೆ ಇದ್ರು ಇವನು ದೇಹ ಗಬ್ಬೆ ಬಿಡಿಸ್ಬಿಡ್ತಾನೆ. ಸ್ನೇಹಿತರೆ, ಅದಕ್ಕೆ ಯಾರ್ಯಾರು ವರ್ಜಿನ್ ಕೊಕೊನಟ್ ಆಯಿಲ್ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೋ, ತಿನ್ನಕ್ ಸ್ಟಾರ್ಟ್ ಮಾಡಿದ 2 ದಿನದಲ್ಲಿ ನಿಮ್ ಬಾತ್ರೂಮ್ ಅಲ್ಲಿ ಹೋಗಿ ನೋಡಿ, ಇಡೀ ನಿಮ್ಮ ಟಾಯ್ಲೆಟ್ ಬೇಷನ್ನೇ ಕಪ್ಪಗಾಗೋಗಿರುತ್ತೆ. ಕಾರಣ ಇಷ್ಟೇ, ನಿಮ್ಮ ದೇಹದಲ್ಲಿ LDL ನ 1 ವಾರ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಪೂರ್ತಿ ಕಿತ್ತ ಚಿಕ್ಕಾಕಿರುತ್ತೆ. ಯಾಕೆ ಅಂತಂದ್ರೆ ಕರ್ರಗ್ ಬಂತು ಅಂತಂದ್ರೆ
ಅಂತ ಹೇಳ್ದಿಯಲ್ಲ ಸ್ನೇಹಿತರೆ, ಅಂತಹ ಅದ್ಭುತವಾದ ಒಂದು ವಾಷಿಂಗ್ ಏಜೆಂಟ್ ಸ್ನೇಹಿತರೆ. ಇದು ಒಂದು ಸ್ಲೈಡ್ ಬಗ್ಗೆ ಮಾತಾಡಕ್ ನನಗೆ 2 ಗಂಟೆ ಬೇಕು, ಈ HDL ಬಗ್ಗೆ, ಯಾಕೆಂದ್ರೆ ಇದಷ್ಟು ದೊಡ್ಡದು. ಬಟ್ ಇವತ್ತಿಗೆ ಸ್ವಲ್ಪ ನಾನು ಹೇಳ್ತೀನಿ. ಅದ್ರ ಜೊತೆಗೆ ಸ್ನೇಹಿತರೆ, ನಿಮ್ಮ ಬಾಡಿನ ಕಂಪ್ಲೀಟ್ ಮಾಯಿಶ್ಚರೈಸ್ ಮಾಡುತ್ತೆ. ಎಲ್ಲೆಲ್ಲಿಗೆ ಸ್ನೇಹಿತರೆ ಇದು ಹಾಕೊಂಡ್ರಿ ಜಾಯಿಂಟ್ ಪಳ ಪಳ ಅಂತವೆ, ಏಜ್ ಆಗೋದಲ್ಲ. ಈ ಗುರ್ಲಿಂಗಯ್ಯರಿಗೆ 40 ವರ್ಷ ಅಂದ್ರೆ ಯಾರು ನಂಬೋದಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಯ್ತು ನನಗೆ. ಮೊನ್ನೆ ಆ ನಮ್ಮ ಅಕ್ಕನ ಮಗಂಗೆ 25 ವರ್ಷ, ಇಂಜಿನಿಯರಿಂಗ್ ಮುಗ್ಸೇನೆ. ಹೆಣ್ಣು ನೋಡಕ್ ನಾನ್ ಕರ್ಕೊಂಡು ಹೋಗ್ತೀನಿ, ಬಾ ಮಾಮ ನೀನು ಅಂತೇಳಿ. ಆ ಹೆಣ್ಣಿನ ಮನೆಯವರು ಹುಡುಗ ಇವನ್ ಅಂತಕ್ಕೆ, ಆ ಹುಡುಗಿ ಇವನ್ನಾರು ಮದುವೆ ಆಗ್ತೀನಿ, ಇವನ್ ಮದುವೆ ಆಗಲ್ಲ. ಅದ್ ಇಡೀ ನಮ್ಮ ಮನೇಲೆಲ್ಲ ಕಾಮಿಡಿ ಆಗೋಯ್ತದೆ. ನೀನ್ ಇನ್ನೊಂದ್ಸರಿ ಹೋಗ್ಬೇಡ ಬೋಳಿ ಮಗನೆ ನೀನು ಅಂತ. ಅಂದ್ರೆ ಅವ್ರಿಗೆ ಅವನೇ ಬೆಚ್ಚು. ನಾನ್ 25 ವರ್ಷ, ನಾನ್ ಹುಡುಗ, ನಮ್ಮ ಮಾಮನ ಇಷ್ಟ ಇಷ್ಟಪಟ್ಬಿಟ್ರಲ್ಲ, 40 ವರ್ಷ ಅಲ್ಲೇ ಅವನೆಲ್ಲ ಮುದುಕ ಹೊಂಟದಾನೆ ಅಂದ್ರೆ ಸ್ನೇಹಿತರೆ, ಬಿಕಾಸ್ ಆಫ್ ನನ್ನ ಬಾಡಿ ಅಷ್ಟು ಮಾಯಿಶ್ಚರೈಸ್ ಆಗಿರುತ್ತೆ. ಅಂದ್ರೆ ಯಾಕತರ ಅಂತಂದ್ರೆ ಸ್ನೇಹಿತರೆ, ಅಮೃತ. ಅದ್ರ ಜೊತೆಗೆ ಸ್ನೇಹಿತರೆ, ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್. ಇದು ಅದ್ಭುತವಾದ ವಿಚಾರ ಸ್ನೇಹಿತರೆ. ಇದನ್ನ ಹಾಕೋದ್ರಿಂದ, ಇದನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಶೀತ ಆಗಲ್ಲ, ಉಷ್ಣ ಆಗಲ್ಲ, ಯಾವುದು ಜ್ವರ ಬರಲ್ಲ, ಯಾವುದು ಕೆಮ್ಮಾಗಲ್ಲ, ಯಾವುದು ನೆಗಡಿ ಆಗಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ಉತ್ಪನ್ನ. ಇದ್ರ ಬಗ್ಗೆ ಹೇಳಕ್ ತುಂಬಾ ಬೇಕು, ಬಟ್ ಫಾಸ್ಟ್ ಆಗಿ ಹೋಗೋಣ. ನಿಮ್ಮ ಸ್ಕಿನ್ ಅಂಡ್ ಹೇರ್ ಅಂಡ್ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ. ಆಯಿಲ್ ಪುಲ್ಲಿಂಗ್, ಅಬ್ಬಬ್ಬ, ಇದ್ರ ಬಗ್ಗೆ ಎಷ್ಟು ಹೇಳಿರೋ ಸಾಲದರಪ್ಪ. ದಿನಾ ಬೆಳಿಗ್ಗೆ ಎದ್ದು ನೀವು ಕರೆಕ್ಟ್ ಆಗಿ ಒಂದು 10ರಿಂದ 15 ml ಆಯಿಲ್ನ ನೋಡ್ರಿ ಈ ತರ ಬಾಯಿಗೆ ಈ ತರ 10ರಿಂದ 15 ನಿಮಿಷ ಮಾಡಿದ್ರೆ ಸ್ನೇಹಿತರೆ, 10 ಕಿಲೋಮೀಟರ್ ವಾಕಿಂಗ್ ಮಾಡ್ದಂಗಂತ ಲೆಕ್ಕ ಹಾಕ್ರಿ. ಆಯಿಲ್ ಪುಲ್ಲಿಂಗ್ ಅದ್ರ ಬಗ್ಗೆ ಇದಾವೆ. ಆಯಿಲ್ ಪುಲ್ಲಿಂಗ್ ಅಂದ್ರೆ ಅದೊಂದು ದೊಡ್ಡ ವೈದ್ಯಕೀಯ. ಆ ಆಯಿಲ್ನ ಬೇಕಾದ್ರೆ ಕುಡಿಬಹುದು, ಯಾಕೆಂದ್ರೆ ಅದು ಗುಡ್ ಬ್ಯಾಕ್ಟೀರಿಯಾ, ದೇಹಕ್ಕೆ ಹೋದ್ರೆ ಒಳ್ಳೇದು. ಸರ್ ಹಿಂಸೆ ಹಾಕತ್ ಸರ್, ಬಾಯೊಳಗಿರೋದೆಲ್ಲ ವೇಸ್ಟ್ ಎಲ್ಲ ಇರ್ತದೆ, ಹೆಂಗ್ ಸರ್? ಹೋಗಿರಿ ಅಷ್ಟೇ. ಬೋತ್ ಆರ್ ಗುಡ್, ಬಟ್ ಭಯಂಕರ ಬೆನಿಫಿಟ್ಸ್. ಅದೇ ತರ ಸ್ನೇಹಿತರೆ, ವರ್ಜಿನ್ ಕೋಕೋನಟ್ ಆಯಿಲ್ 90%, ಇದೊಂದೇ ಒಂದು ಪ್ರಾಡಕ್ಟ್ 90% ಎಲ್ಲಾ ಕಾಯಿಲೆಗಳನ್ನ ಹೊಡೆದಾಕಿ ಅದ್ಭುತವಾದ ರಕ್ಷಣೆಯನ್ನ ಕೊಡುತ್ತೆ. ಅದರ ಜೊತೆಗೆ ಸ್ನೇಹಿತರೆ, ರಿಸರ್ಚ್ ಹೇಳುತ್ತೆ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಇನ್ನೂ ಇಷ್ಟೆಲ್ಲ ಬೆನಿಫಿಟ್ ಇದೆ. ಇದೆಲ್ಲ ಆಯ್ತಲ್ಲ ಸರ್, ಇದೆಲ್ಲ ಆಯ್ತು. ಇಲ್ಲಿ ಏನಂತಂದ್ರೆ ಸ್ನೇಹಿತರೆ, ಈ ಫ್ಯಾಟ್ ಇಂದ ನಮಗೆ ಶಕ್ತಿ ಬರುತ್ತೆ. ಫ್ಯಾಟ್ ಅಂದ್ರೆ ಏನು? ರುಚಿಯಿಂದ. ನೋಡಿ, ತುಪ್ಪ ಫ್ಯಾಟ್, ಬೆಣ್ಣೆ ಫ್ಯಾಟ್, ಮೊಟ್ಟೆ ಫ್ಯಾಟ್, ಚಿಕನ್ ಫ್ಯಾಟ್. ಚಿಕನ್ ತಿಂದ ಚಿಕನ್ ಹಾಕಿ ಬಿರಿಯಾನಿ ಮಾಡಿದ್ರೆ ಏನಾಗುತ್ತೆ? ರುಚಿಯಾಗಿರುತ್ತೆ. ನೀವು ಮಾಡೋ ಅನ್ನ ಸಾರಿ ತುಪ್ಪ ಹಾಕಿದ್ರೆ ಏನಾಗುತ್ತೆ? ರುಚಿಯಾಗತ್ತೆ. ಹಂಗೆ ಸ್ನೇಹಿತರೆ, ಈ ಫ್ಯಾಟ್ ಅನ್ನೋದು ಇಷ್ಟು ಇಂಪಾರ್ಟೆಂಟ್. ಇವತ್ತು ಬ್ರೈನಿಗೆ ಬೇಕಾದಂತ ಎನರ್ಜಿನ ಕೊಡೋದು ಫ್ಯಾಟ್ ಅಂತ ಆದ್ಮೇಲೆ, ಬರ್ರಿ ಸ್ನೇಹಿತರೆ, ಹಂಗಾದ್ರೆ ನೀವ್ ಏನ್ ಫ್ಯಾಟ್ ತಿಂತಾ ಇದ್ದೀರಾ? ಏನ್ ಫ್ಯಾಟ್ ತಿಂತಾ ಇದ್ದೀರಾ? ಇದ್ರ ಬಗ್ಗೆ ಬಹಳ ಚೆನ್ನಾಗಿ ನಾವ್ ತಿಳ್ಕೊಂಡ್ವಿ. ಒಂದು ಇಂಟ್ರೆಸ್ಟಿಂಗ್ ಅಪ್ಪ ಇದು. ಸರ್, ನಾವು ಪುನೀತ್ ರಾಜ್ಕುಮಾರ್ ಹೇಳಿರುವಂತ ಗೋಲ್ಡ್ ವಿನ್ನರ್ ತಿಂತಾ ಇದೀವಿ ಸರ್. ವೆರಿ ಗುಡ್. ಇನ್ನೊಬ್ಬ ಬೆಳೆದ ಸನ್ಪ್ಯೂರ್ ತಿಂತಾ ಇದೀವಿ ಸರ್. ಹೌದು ಸರ್. ನಾವು ಮೋದಿ ಕೇರ್ದು ರೈಸ್ ಬ್ರೈನ್ ಆಯಿಲ್ ತಿಂತಾ ಇದೀವಿ ಸರ್. ಅಯ್ಯೋ, ಏನ್ ಭೂಮಿ ಮೇಲೆ ಇರೋದೆಲ್ಲ ಒಳ್ಳೊಳ್ಳೆ ತಿಂತಾ ಇದೀರ ಅಪ್ಪ. ಈಗ ನನ್ನ ಪ್ರಶ್ನೆ ಐತಿ, ಬರ್ರಿ ಇದನ್ನ ಟೆಸ್ಟ್ ಮಾಡ್ಬಿಡಕ್ಕಲ್ಲ ನಾವೀಗ. ನೀವೇನ್ ಎಣ್ಣೆ ತಿಂತೀರಾ ಅದನ್ನ ಯಾಕೆ ಟೆಸ್ಟ್ ಮಾಡಬಾರದು? ಯಾಕೆಂದ್ರೆ ಸ್ನೇಹಿತರೆ, ನೀವು ತಿಂತಾ ಇರೋದು ಎಣ್ಣೆನೇ ಅಲ್ಲ ಸ್ನೇಹಿತರೆ, ಎಣ್ಣೆನೇ ಅಲ್ಲ. ಯಾಕೆ ಅಂತಂದ್ರೆ, ಮೊದಲನೇದು ಸ್ನೇಹಿತರೆ, ಬಾಯ್ಲಿಂಗ್ ಲೆವೆಲ್. ನೀರನ್ನ 100 ಡಿಗ್ರಿ ಕಾಯಿಸಿದ್ರೆ ಇವಾಪರೇಷನ್. ಅದೇ ತರ ಸ್ನೇಹಿತರೆ, ಸೂರ್ಯಕಾಂತಿ ಎಣ್ಣೆ 180 ಡಿಗ್ರಿಗೆ ಇವಾಪರೇಷನ್ ಆಗ್ಬೇಕು. ಇವತ್ತು ನಿಮ್ ಮನೆಗೆ ಏನ್ ಸೂರ್ಯಕಾಂತಿ ಎಣ್ಣೆ ಅಂತ ತರ್ತಾ ಇದ್ದೀರಾ? ಫಾರ್ಮ್ ಆಯಿಲ್. ಅಯ್ಯ, ಅವ್ರ ಮುಷ್ಣಿ ನಾಯಿ ತಿನ್ನ ಫಾರ್ಮ್ ಆಯಿಲ್ನ 450 ರೂಪಾಯಿ ಕಡಿಮೆ ಯಾವ ಬೋಳಿ ಮಗನೂ ಕೊಡಕ್ಕಾಗಲ್ಲ. ಬರ್ದಿಟ್ಕೊಳ್ರಿ, ಹೇಳ್ತೀನಿ. ಅದರಂತ ಕಾಸ್ಟ್ಲಿ ಎಣ್ಣೆ ಭೂಮಿ ಮೇಲೆ ಯಾವುದೂ ಇಲ್ಲ. ಫಾರ್ಮ್ ಆಯಿಲ್ ರೆಡ್ ಇರುತ್ತೆ. ರೆಡ್ ಅಂದ್ರೆ ಈ ಬಾಟ್ಲು ಬಣ್ಣಕ್ಕಿರುತ್ತೆ ಫಾರ್ಮ್ ಆಯಿಲ್. ಅದು ಬೆಳ್ಳಗೆ ಕ್ಯೂ ತರ ಇರಲ್ಲ. ಫಾರ್ಮ್ ಆಯಿಲ್ ಎಲ್ಲ ಸ್ನೇಹಿತರ ತುಂಬಾ ಎಕ್ಸ್ಪೆನ್ಸಿವ್. ಅದು ಫಾರ್ಮ್ ಆಯಿಲ್ ಹೆಸರಲ್ಲಿ ಏನ್ ಕೊಡ್ತಾರಲ್ಲ, ಫಾರ್ಮ್ ಆಯಿಲ್ 148 ಡಿಗ್ರಿಗೆ ಇವಾಪರೇಷನ್ ಆಗುತ್ತೆ. ತಗೊಳ್ರಪ್ಪ ಫಾರ್ಮ್ ಆಯಿಲ್ನ, ಇಡ್ರಪ್ಪ ನಿಮ್ ಮನೆಯಲ್ಲಿ ಕಾಯಕ್ಕಿಡ್ರಿ. 250 ಡಿಗ್ರಿ ಆದ್ರೂ ಎಣ್ಣೆ ಇವಾಪರೇಷನ್ ಆಗಲ್ಲ. ಯಾಕೆ? ಅದು ಎಣ್ಣೆನೇ ಅಲ್ಲ. ಮಾಡ್ರಿ ನಿಮ್ ಮನೇಲಿ ಎಕ್ಸ್ಪೆರಿಮೆಂಟು. ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ಬರ್ರಿ. ಏನು?
ಉಪ್ಪಿಟ್ಟು ಮಾಡಿದ್ರೆ ಮನೇಲಿ ಬಿಸಿ ಬಿಸಿ ಆಯ್ತು ತಿನ್ನುವ. ಅಯ್ಯ ಅಜ್ಜಿ, ಬಿಸಿ ಬಿಸಿ ಯಾಕೆ ತಿನ್ಬೇಕು? ತುಪ್ಪನ ಬಿಸಿ ಬಿಸಿ ಹಾಕಿ ಅಂತ ತಿಂತೀರಾ? ಬೆಣ್ಣೆನ ಬಿಸಿ ಬಿಸಿ ಹಾಕಿ ಅಂತ ತಿಂತೀರಾ? ಮತ್ತ್ಯಾಕೆ ಬಿಸಿ ಬಿಸಿ ತಿನ್ಬೇಕು? ಯಾಕೆಂದ್ರೆ ಅದು ಪೆಟ್ರೋಲಿಯಂ ಪ್ರಾಡಕ್ಟು. ಬಿಸಿ ಬಿಸಿ ತಿನ್ರಿ. ಅದೇ ಉಪ್ಪಿಟ್ಟ ಮಧ್ಯಾಹ್ನ ಇಡ್ಸೋದಿಲ್ಲ, ಸಂಜಿಗೆ ಅಳಸೆ ಹೋಗ್ಕತಿ. ಸ್ನೇಹಿತರೆ, ಅದೇ ವರ್ಜಿನ್ ಕೊಕೊನಟ್ 140 ಡಿಗ್ರಿ ಇವಾಪರೇಷನ್. ವಿಜ್ಞಾನ ಹೇಳುತ್ತೆ ಸ್ನೇಹಿತರೆ, 150 ಡಿಗ್ರಿಗಿಂತ ಮೇಲೂ ಹೆಚ್ಚು ಕಾದಿರುವ ಎಣ್ಣೆಯಲ್ಲಿ ನೀವು ಯಾವುದೇ ಕರೆದ ಪದಾರ್ಥ ತಿಂದ್ರೆ ಅದು ವಿಷ. ಆದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ 140 ಡಿಗ್ರಿ ಮೇಲೆ, ಅದು ಭೂಮಿ ಮೇಲೆ ಇರಲ್ಲ. ಅದರ ಅರ್ಥದ ಸ್ನೇಹಿತರೆ, ಅಷ್ಟು ಜಲ್ದಿ ಕಾಯುತ್ತೆ ಅಂತಂದ್ರೆ ಅದರ ರುಚಿ ಎಷ್ಟಿರ್ಬೋದು ಸ್ನೇಹಿತರೆ, ಅಲ್ವಾ? ಹೌದು. ಇದರಲ್ಲಿ ಎಕ್ಸಾಂಪಲ್ ಮಾಡ್ರಿ, ಈಗಲೇ ಬೋಂಡ ಮಾಡಿಸ್ರಿ. ಈಗಲೇ ಮಾಡಿಸ್ಬೇಕು ಬೋಂಡ. ಯಾರ ಹತ್ರ ಆಯಿಲ್ ರೆಡಿ ಇದೆ ಸ್ನೇಹಿತರೆ? ಜಗ್ಗಿ ಒಂದು 25 ಬೋಂಡ ತಿನ್ರಿ. ನಾನ್ ತಿಂದೀನಿ 25 ತಿನ್ರಿ ಬೋಂಡ. ನಿಮಗೇನು ತೂಕ ಅನ್ಸಲ್ಲ, ಅಲ್ಸಂದಿ ಹಿರಿಯಲ್ಲ, ಜೊತೆಗೆ ಹೊಟ್ಟೆ ಭಾರ ಅನ್ಸಲ್ಲ. ಯಾಕೆ? ಇದು ಟಾಕ್ಸಿನ್ನೇ ಅಲ್ಲ ಸ್ನೇಹಿತರೆ, ಟಾಕ್ಸಿನ್ನೇ ಅಲ್ಲ ಸ್ನೇಹಿತರೆ. ಅಷ್ಟು ಅಮೃತ ಇದು. ಜೊತೆಗೆ ಸ್ನೇಹಿತರೆ, ವರ್ಜಿನ್ ಕೊಕೊನಟ್ ಆಯಿಲ್ ಉಪ್ಪಿಟ್ಟು ಮಾಡ್ರಿ, ಚಿತ್ರಾನ್ನ ಮಾಡ್ರಿ, ಪಲಾವ್ ಮಾಡ್ರಿ. ಬಿಸಿಲು ಸಖತ ಇರುತ್ತೆ, ಬಿಸಿಲು ತಿನ್ನಕ್ಕಾಗಲ್ಲ ಅಲ್ವಾ? ಬಿಡಿ. ಮಧ್ಯಾಹ್ನ ತಿನ್ನಿ, ಇನ್ನೂ ರುಚಿಯಾಗಿರುತ್ತೆ. ಸಂಜೆ ತಿನ್ನಿ, ಇನ್ನೂ ರುಚಿಯಾಗಿರುತ್ತೆ. ಬೇಡ, ಹಂಗೆ ಇಡಿ, ಫ್ರಿಜ್ಜಿಗೆ ಇಡಬೇಡಿ. ಮಾರನೇ ದಿನ ಬೆಳಿಗ್ಗೆ ತಿನ್ನಿ, ಇನ್ನೂ ಚೆನ್ನಾಗಿರುತ್ತೆ. 36 ಗಂಟೆ ನೀನು ಮಾಡಿರೋ ಆಹಾರನ ಕೆಡದಂಗ ಅದು ಹಿಡ್ಕಣತ್ತೆ ಅಂತಂದ್ರೆ, ನಿನ್ನ ದೇಹದೊಳಗೆ ಹೋದ್ರೆ ನಿನ್ನ ದೇಹದಲ್ಲಿ ಏನೇನ ಕೆಡದಂಗೆ ಹಿಡ್ಕೋಬಹುದು. ಯೋಚನೆ ಮಾಡು ಪುಣ್ಯಾತ್ಮನೇ, ಯೋಚನೆ ಮಾಡು. ಎಂತ ಅದ್ಭುತವಾದಂತ ದೈವ ಶಕ್ತಿ ಇದರಲ್ಲೈತೆ. 3ನೇ ಎಕ್ಸ್ಪೆರಿಮೆಂಟ್ ಸ್ನೇಹಿತರೆ, ಇದು ಅದ್ಭುತ. ಇದನ್ನ ಮಾಡ್ರಿ. ನಿಮ್ ಹೆಂಗಸರುಗಳು ನಿಮ್ ಮನೇಲಿ ಸೌಟ್ ತಾಂಡ್ ಹೊಡೆದ್ಬಿಡ್ತಾರೆ. ಇಂಥ ದರಿದ್ರ ನಮಗೆ ತಿನ್ನಿಸ್ತಿದ್ದ ಇಷ್ಟು ದಿನ ಬೋಳಿ ಮಗನೆ, ಯಾಕೆ ನೀನ್ ನಿಜ ಹೇಳಿಲ್ಲ ಅನ್ಬಿಡ್ತಾರೆ. ಯಾಕೆ ಅಂತಂದ್ರೆ, ಎಣ್ಣೆ ಇರೋದು ತುಕ್ ಬರ್ಸಕ ತುಕ್ ಹೋಗ್ಸಕಪ್ಪ. ಎಲ್ಲ ನಿಮ್ಮನ್ನ ನೀವು ಕೇಳ್ರಿ, ತುಕ್ ಬರ್ಸಕ ಎಣ್ಣೆ ಇರೋದು ತುಕ್ ಹೋಗ್ಸಕ ಸರ್? ತುಕ್ ಹೋಗ್ಸಕ್ಕೆ ಸರ್. ಹಂಗಾರೆ ಒಂದ್ ಕೆಲಸ ಮಾಡ್ರಿ, ಸ್ಟೀಲ್ ಲೋಟ ತಗೊಳ್ರಿ. ಸ್ಟೀಲ್ ಒಳ್ಳೇದು ಅಲ್ವೇನ್ರಪ್ಪ? ಆ ಸ್ಟೀಲ್ ಲೋಟದಲ್ಲಿ ನೀವೇನು ಗೋಲ್ಡ್ ವಿನ್ನರು, ಗೋಲ್ಡ್ ಮೈನರು, ಅವೆಂತೆಂತವ ಇದಾವಲ್ಲಪ್ಪ, ಆರ್ಟನ್ನ ಕಾಪಾಡಿ ಬಿಡ್ತತಿ. ಹಿಂಗಾಸ್ ಹೊಳ್ತತಿ, ಹಂಗಾಸ್ ಬಂದ್ಬಿಡ್ತತಿ, ಹೀರೋಗಳು ತಿಂತಾರೆ, ವಿಲನ್ಗಳು ತಿಂತಾರೆ ಅಂತೆಲ್ಲ ಅಡ್ವರ್ಟೈಸ್ ಮಾಡ್ತಾರಲ್ಲ. ಒಂದೇ ಒಂದು ವಾರ ಆ ಲೋಟದಲ್ಲಿ ಎಣ್ಣೆನ ಬಳಸಕ್ ಹೇಳ್ರಿ ನಿಮ್ಮ ಮನೆಯವರಿಗೆ. 1 ವಾರ, 10 ದಿನ, 15 ದಿನಕ್ಕೆ ಸ್ನೇಹಿತರೆ, ಆ ಲೋಟ ಬಳಸಕ್ ಬರೋದಿಲ್ಲ, ಕರ್ರಗಾಗೋಗ್ತತಿ. ಆ ಲೋಟ ತುಕ್ಕಿಡ್ದು ಹೋಗ್ತತಿ. ಆ ಲೋಟದ ಪರಿಸ್ಥಿತಿನೇ ಅದಾತು ಅಂದ್ರೆ ನಿನ್ ದೇಹ ಏನಾಗ್ತಿರ್ಬೋದು ಅಣ್ಣ, ಏನಾಗ್ತಿರ್ಬೋದು ನಿನ್ ದೇಹದ ಕತೆ, ಏನಾಗ್ತಿರ್ಬೋದು. ಏನ್ ಗುರು ಸರ್ ಹಂಗಾರದು? ಸ್ನೇಹಿತರೆ, ಅದನ್ನ ಲಿಕ್ವಿಡ್ ಪ್ಯಾರಾಫಿನ್ ಅಂತ ಕರೀತಾರೆ. ಅದರ ಬಗ್ಗೆ ಟಿವಿನಲ್ಲಿ ಸಾವಿರಾರು ಕಾರ್ಯಕ್ರಮ ಬಂತು. ಅದರ ಸರ್ಕಾರ ಎಚ್ಚೆತ್ತಲ್ಲ. ಯಾಕೆ ಎಚ್ಚೆತ್ತಲ್ಲ ನಾನು ಹೇಳ್ತೀನಿ ಸ್ನೇಹಿತರೆ. ದರ್ಶನ್ ಯಜಮಾನ ಅಂತ ಒಂದು ಪಿಕ್ಚರ್ ಮಾಡಿ ಅದರಲ್ಲಿ ಅದರ ಬಗ್ಗೆ ಸುವಿಸ್ತಾರವಾಗಿ ಹೇಳ್ದ. ಪಾಪ ದೊಡ್ಡ ಮನುಷ್ಯ, ಒಳ್ಳೆ ಪಿಕ್ಚರ್ ಮಾಡ್ದ ಯಜಮಾನ ಅಂತ ಹೇಳಿ. ನಮ್ಮ ಬೆಂಗಳೂರು ಚಂದ್ರು ಅದನ್ನೇ ಕಾಲರ್ ಟೋನ್ ಹಾಕೊಂಡ. ಸ್ನೇಹಿತರೆ, ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಆ ಪಿಕ್ಚರ್ ಅಲ್ಲೂ ಅವ್ನು ಹೇಳ್ತಾನೆ ಲಿಕ್ವಿಡ್ ಪ್ಯಾರಾಫಿನ್. ಸ್ನೇಹಿತರೆ, ಇದು ಒಂದು ಪೆಟ್ರೋಲಿಯಂ ಉತ್ಪನ್ನ, ಕ್ರೂಡ್ ಆಯಿಲ್ ನ ತೆಗೆದಾಗ 120ಕ್ಕೂ ಹೆಚ್ಚು ಬೈ ಪ್ರಾಡಕ್ಟ್ ಬರ್ತವೆ. ಈ ಗ್ರೀಸು, ಆಯಿಲ್, ಏರೋಪ್ಲೇನ್ ಪೆಟ್ರೋಲು, ಡೀಸೆಲ್, ಕೆರೋಸಿನ್, ಟಾರ್, ಫೈನಲ್ ಪ್ರಾಡಕ್ಟ್. ಅದರಲ್ಲಿ ಇದು ಒಂದು ಪ್ಯಾರಾಫಿನ್. ಸ್ನೇಹಿತರೆ, ಇದು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಇಂಜಿನ್ಗೆ ಹಾಕಿದ್ರೆ ಇಂಜಿನ್ ಕೆಟ್ಟೋಗ್ತವೆ, ಈ ಟ್ರಾನ್ಸ್ಫಾರ್ಮರ್ಗೆ ಹಾಕಿದ್ರೆ ಟ್ರಾನ್ಸ್ಫಾರ್ಮರೇ ಸುಟ್ಟೋಗ್ತವೆ. ಅಷ್ಟು ಕಚ್ಚಡ ಆಯಿಲ್ ಇದು ಲಿಕ್ವಿಡ್ ಪ್ಯಾರಾಫಿನ್. ಆ ಟೈಮಲ್ಲಿ ಸ್ನೇಹಿತರೆ ಇದನ್ನ ಸಮುದ್ರಕ್ಕೆ ಬಿಡ್ತಾರೆ. ಸಮುದ್ರಕ್ಕೆ ಬಿಟ್ಟಾಗ ಸಮುದ್ರದಲ್ಲಿ ಜಲಚರಗಳೆಲ್ಲ ಸತ್ತೋಗ್ತವೆ. ಆ ಸಂದರ್ಭದಲ್ಲಿ ಎಲ್ಲಾ ಜಲಚರಗಳು ಸತ್ತೋದ್ವಲ್ಲ ಅಂತ ಹೇಳಿ ಬೇಜಾರಾಗಿ ಅದನ್ನ ತಗೊಂಡೋಗಿ ಸರ್ಕಾರ ನಿಲ್ಸುತ್ತೆ. ಖಾಲಿ ಬಾವಿಗೆ ಬಿಡ್ರಿ ನೋಡೋಣ ಅಂತ. ಸ್ನೇಹಿತರೆ, ಖಾಲಿ ಬಾವಿಗೆ ಬಿಟ್ರೆ 10 ನಿಮಿಷ ಬಾವಿಗಳು ತುಂಬೋಗ್ಬಿಡ್ತವೆ. ಅಂದ್ರೆ ಭೂಮಿಲೂ ಕೂಡ ಅಬ್ಸರ್ವ್ ಆಗಲ್ಲ, ಅಷ್ಟು ಕಚಡ ಲಿಕ್ವಿಡ್ ಪ್ಯಾರಾಫಿನ್ ಆಯಿಲ್. ಆ ನಂತರದಲ್ಲಿ ಇದನ್ನ ಏನ್ ಮಾಡೋದು ಅಂತ ಮರಳುಗಾಡ ಮೇಲೆ ಹರಿಸಿದ್ರೆ ಮರಳುಗಾಡಲು ಕೂಡ ಅಬ್ಸರ್ವ್ ಆಗಲ್ಲ. ಆ ಸಂದರ್ಭದಲ್ಲಿ ಆ ಸರ್ಕಾರ ಮತ್ತು ಅವರು ತಗೊಂಡಂತ ನಿರ್ಧಾರ ಒಂದೇ, ನಮ್ಮಂತ ಬಡ ದೇಶಗಳಿಗೆ ಆ ಎಣ್ಣೆನ ಕಳಿಸೋದು. ಆ ಎಣ್ಣೆಗೆ ಕಲರ್ ಇಲ್ಲ, ಸ್ಮೆಲ್ ಇಲ್ಲ, ಟೇಸ್ಟ್ ಇಲ್ಲ. ಇದಿಷ್ಟು ಸಾಕಾಯ್ತು ನಮ್ಮ ದೇಶದ ವ್ಯಾಪಾರಸ್ಥರಿಗೆ. ತಂದ್ ಸ್ನೇಹಿತರೆ ನಮ್ ತಿನ್ನ ಎಣ್ಣೆಗೆ ಮಿಕ್ಸ್ ಮಾಡಿಕೊಟ್ಟು ನಮ್ಮನ್ನೆಲ್ಲ ನಿಗರಿಸಿ ನೀರ್ ಮಾಡಿರು. ಸ್ನೇಹಿತರೆ, ಉಪ್ಪಿಟ್ಟು ಏನ್ರಿ ಅದ್ರಲ್ಲಿ ತಪ್ಪು? ಬರ್ಕಳ್ರಿ, ಉಪ್ಪಿಟ್ಟಿಗೆ ಏನೇನ್ ಹಾಕ್ತೀರಾ? ಸಾಸಿವೆ, ಅದ್ಭುತ. ಆಯುರ್ವೇದದಲ್ಲಿ ಸಾಸಿವೆಗೆ ದೊಡ್ಡ ಗುಣ. ಕಡ್ಲೆಬೇಳೆ ಹಾಕ್ತೀರಾ,
ತುಂಬಾ ಒಳ್ಳೇದು. ಪ್ರೋಟೀನ್, ಅತ್ಯಂತ ಹೆಚ್ಚು ಪ್ರೋಟೀನ್ ಕಡಲೆಬೇಳೆಲಿ ಇರ್ತತಿ. ಉದ್ದಿನ ಬೇಳೆ ಹಾಕ್ತಿರಿ, ಪ್ರೋಟೀನ್ ಇರ್ತತಿ. ಕರ್ಬೇವಿನ ಸೊಪ್ಪು ಹಾಕ್ತಿರಿ, ಕಣ್ಣಿಗೆ ಒಳ್ಳೇದು. ತರಕಾರಿ ಹಾಕ್ತಿರಿ, ವೈಟಮಿನ್ಸ್ ಇರ್ತಾವು. ಏನ್ ಹಾಕ್ತಿರಿ? ರವೆ ಹಾಕ್ತಿರಿ, ಉಪ್ಪಿಟ್ಟಂತ ಒಳ್ಳೆ ತಿಂಡಿ ಈ ಭೂಮಿ ಮೇಲೆ ಯಾವುದೂ ಇಲ್ಲ. ಆದ್ರೆ 99 ಒಳ್ಳೇದ್ ಹಾಕಿ ಅದೊಂದು ವಿಷ ಹಾಕಿ ಇಡೀ ಮನೆ ಮಂದಿಗೆಲ್ಲ ಸ್ನೇಹಿತರೆ. ಸಾಂಬಾರು ಎಲ್ಲ ಒಳ್ಳೇದಾಗ್ತೀರಾ, ಅದೊಂದು ವಿಷ ಹಾಕ್ತೀರಾ. ಸ್ನೇಹಿತರೆ, ಚಿಕನ್ ತುಂಬಾ ಒಳ್ಳೇದು, ತಿನ್ಬೇಕು. ನಾನ್ ವೆಜ್ ಯಾರು ತಿಂತೀರಿ? ತುಂಬಾ ತಿನ್ರಿ. ಯಾಕೆ ಚಿಕನ್ ಅಂತೂ ಭರ್ಪೂರ ತಿನ್ರಿ, ಬಹಳ ಒಳ್ಳೇದು. ಆದ್ರೆ ಆ ಚಿಕನ್ ಮಾಡ್ತಾರೆ ಎಣ್ಣೆ ಅಂದ್ರೆ ಆ ಚಿಕನ್ ಅಲ್ಲಿರೋ ಒಳ್ಳೇದು ಹೋಗ್ತಾ ಇಲ್ಲ, ಆ ಚಿಕನ್ ವಿಷವಾಗಿ ನಿಮ್ ದೇಹಕ್ಕೆ ಹೋಗ್ತಾ ಇದೆ ಸ್ನೇಹಿತರೆ. ಬಿಕಾಸ್ ಆಫ್ ದಟ್ ಬಾಸ್ಟರ್ಡ್ ಆಯಿಲ್. ಇವತ್ತು ಎಷ್ಟು ಜನನ್ ಸಾಯಿಸ್ತಾ ಇದಾರೆ ಗೊತ್ತಾದ್ರಿಂದ. ಸರ್, ಮತ್ತಿದು ದೇಶ ಯಾಕೆ ನಿಲ್ಸಲ್ಲ? ಅವಳು ಯಾರ ವಿಜಯಲಕ್ಷ್ಮಿ ಶಿಬರೂರ್ ಅಂತನೋ ಎಂತಳ ಹಾಕಿ ಬಾಳ ಮಾಡ್ಯಾಳಾಕಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತು ಮೋದಿ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಇದು ನಿಲ್ಲಿಸ್ತಾರೆ. ನಿಲ್ಲಿಸ್ತಿದ್ದಂಗೆ ತಿನ್ನ ಎಣ್ಣೆ ರೇಟು ಹೋಗತಿ 1500 500 ಮೇಲೆ ಹೋಗತಿ. 500 ಮೇಲೆ ಹೋಗ್ತಿದ್ದಂಗೆನೆ ಸ್ನೇಹಿತರೆ, ಅಲ್ಲೇನಾಗುತ್ತೆ, ಅವರಿಗೆ ಸರ್ಕಾರ ಕಿಟ್ ಹೆಸರು ಬರುತ್ತೆ. ಏನಂತ? ಓಹೋ ಹಿಂಗಾಗ್ಬಿಡ್ತು, ಇವನ್ ಗೌರ್ಮೆಂಟ್ ನ ಬಂದು ರೇಟ್ ಹಿಂಗ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ರಿಸ್ಕ್ ತಣಕ್ಕಾಗಲ್ಲ. ಸರ್ಕಾರ ಹೇಳೋದೇನು? ಈ ಕೆಮಿಕಲ್ನ ನಾವಾಗೆ ಬ್ಯಾನ್ ಮಾಡ್ಬೇಕು, ಸರ್ಕಾರ ಬ್ಯಾನ್ ಮಾಡೋದಲ್ಲ. ಹಂಗಾಗಿ ಸ್ನೇಹಿತರೆ, ನೀವು ಪ್ರಜ್ಞಾವಂತರಾಗಿ. ಯಾಕೆ ಅಂತಂದ್ರೆ ಇವತ್ತು ನೋಡ್ತಾ ಇದೀನಿ, ಎಲ್ಲ ದುಡ್ಡು ಉಳಿಸ್ಕೊಂಡು ಒಂದ್ಸರಿ ಆಸ್ಪತ್ರೆಗೆ ಮೋಚಿ ಬರ್ತಾರೆ. ಆ ಕೆಲಸ ಮಾಡಬಾರ್ದು. ಇದನ್ನ ತಿಳ್ಕೊಳ್ಳಿ. ನೀವೆಂತ ಎಣ್ಣೆ ತಿಂತಾ ಇದ್ದೀರಾ? ವಿಷ 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 ಸ್ನೇಹಿತರೆ. ಮೊದ್ಲದನ್ನ ನಿಲ್ಸಿ. ಈಗ ಸ್ನೇಹಿತರೆ, ನೀವು ತಿಂತಾ ಇರೋದು ನಿಜವಾದ ಎಣ್ಣೆನ ಅಥವಾ ಲಿಕ್ವಿಡ್ ಪ್ಯಾರಾಫಿನ್ ಅಂತ ಗೊತ್ತಾಯ್ತು. ಈಗ ಸೇರ್ಕೊಳ್ಳಿ ಸ್ನೇಹಿತರೆ, ನಮ್ ಜೊತೆ ಕೈ ಜೋಡಿಸಿ. ಇವತ್ತು ನಮ್ಮ ಈ ಪುಟಾಣಿ ಕಂದಮ್ಮಗಳನ್ನ, ನಮ್ಮ ಒಂದು ಫ್ಯಾಮಿಲಿನ, ನಮ್ಮ ಒಂದು ದೇಶನ ನಾವು ಪ್ರೊಟೆಕ್ಟ್ ಮಾಡೋಣ. ಯಾಕೆ ಅಂದ್ರೆ ಸ್ನೇಹಿತರೆ, ಈ ವರ್ಜಿನ್ ಕೊಕೊನಟ್ ಆಯಿಲ್ ಅಂತಕ್ಕಂಥದ್ದು ಇದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ನಿಮಿಷ. ಕ್ಲಿಯರ್ ಆಲ್ ಡ್ರಾಯಿಂಗ್ಸ್. ಬರಿಬೇಡ್ರಪ್ಪ ಯಾರು. ಓಕೆ. ಈಗ ಸ್ನೇಹಿತರೆ, ಸರ್, ಈ ಕೊಕೊನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆ ಏನ್ರಿ? ಇಲ್ಲ. ಕೊಬ್ಬರಿ ಎಣ್ಣೆಗೂ ವರ್ಜಿನ್ ಕೊಕೊನಟ್ ಆಯಿಲ್ಗೂ ತುಂಬಾ ವ್ಯತ್ಯಾಸ. ಬನ್ನಿ ಸ್ನೇಹಿತರೆ, ಅದನ್ನೀಗ ನಾನು ಒಂದು 2 ನಿಮಿಷ ನಿಮಗೆ ಅರ್ಥ ಮಾಡಿಸ್ತೀನಿ. ಸರ್, ಏನ್ ಸರ್ ಕೊಬ್ಬರಿ ಎಣ್ಣೆ? ಕೊಬ್ಬರಿ ಅಂದ್ರೆ ಸ್ನೇಹಿತರೆ, ತೆಂಗಿನಕಾಯಿನ ತಗೊಂಡು, ಬಲ್ತಿರೋ ತೆಂಗಿನಕಾಯಿನ ತಗೊಂಡು ಅಟ್ಟದ ಮೇಲೆ ಹಾಕ್ತಾರೆ ನಮ್ ಕಡೆ. 1 ವರ್ಷ ಆದ್ಮೇಲೆ ಅದರ ನೀರೆಲ್ಲ ಸೀದೋದು ಕೊಬ್ಬರಿ ಆಗ್ತದೆ, ಒಣ ಕೊಬ್ಬರಿ. ಅದನ್ನ ಗಾಣಕ್ಕೆ ಹಾಕಿಬಿಟ್ರು. ಆ ಗಾಣದಲ್ಲಿ ಸ್ವಲ್ಪ ನೀರು, ಬೆಲ್ಲ ಎಲ್ಲ ಹಾಕಿ ಅದನ್ನ ಎಣ್ಣೆ ಮಾಡ್ತಾರೆ. ಮಂಗಳೂರು ಕಡೆ ಹಂಗ ಅಟ್ಟಕ್ಕೆ ಹಾಕಕ್ ಬರಂಗಿಲ್ಲ, ಯಾಕೆಂದ್ರೆ ಅಲ್ಲಿ ಮಳೆ ಹೊಡೆದ್ ಬಿಡ್ತಾವ. ಅದಕ್ಕೆ ಏನ್ ಮಾಡ್ತಾರ, ಅವರು ಕಾಯಿ ಹೊಡೆದು ಬಿಸಿಲಾಗ ಇಡ್ತಾರೆ, 1 ವಾರ ಒಣಗಿಸ್ತಾರೆ. ಅಲ್ಲೆಲ್ಲ ಫಂಗಸ್ ಜನರೇಟ್ ಆಕತಿ. ಯಾಕೆಂದ್ರೆ ವಾರಗಟ್ಲೆ ಒಣಗ್ಬೇಕಲ್ಲ, ಒಂಥರ ಕೌಟ್ ಬರ್ತತಿ. ಅದನ್ನ ಗಾಣಕ್ಕೆ ಹಾಕ್ತಾರೆ. ಅದೊಂಥರ ಒಂದ್ ನಮೂನಿ ಸ್ಮೆಲ್ ಹೊಡಿತತಿ. ಅವ್ರು ತಿಂತಾರೆ. ಬಟ್ ನಮ್ ಕಡೆ ಏನ್ ಮಾಡ್ಬಿಡ್ತಾರೆ, ನಮ್ ಕೈಲಿ ಆಗದಲ್ಲಿ ಮರ ಇದು ಹಿಂಗ್ ತಿನ್ನೋದಿಲ್ಲ ಅಂದ್ರೆ ಮೂಗು ಮುಚ್ಚಿಕೊಂಡ್ಬಿಡ್ತಾರೆ. ಸ್ನೇಹಿತರೆ, ಇದರಲ್ಲಿ ಏನಾಗುತ್ತೆ, ಈ 2 ವಿಧಾನದಲ್ಲಿ, ಈ ಕೊಬ್ಬರಿ ಎಣ್ಣೆನಲ್ಲಿ ವೈಟಮಿನ್ಸ್ಗಳು ಸತ್ತೋಗ್ತವೆ. ಯಾಕೆ ಅಂತಂದ್ರೆ, ಹೆಸರು ಕಾಳು ಒಳ್ಳೇದು, ಆದ್ರೆ ಮೊಳಕೆ ಕಟ್ಟಿದ ಹೆಸರು ಕಾಳು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಮೊಳಕೆ ಕಟ್ಟಿದಾಗ ಜೀವ ಸತ್ತೋಗುತ್ತೆ. ಹಂಗೆ ಸ್ನೇಹಿತರೆ, ನಾನ್ ತೆಂಗಿನ ಸಸಿ ನಡಬೇಕು ಅಂದ್ರೆ ಕೊಬ್ಬರಿ ನಟ್ರಾಗಲ್ಲ, ಕಾಯಿ ನಡಬೇಕು. ಯಾಕೆಂದ್ರೆ ಕೊಬ್ಬರಿನಲ್ಲಿ ಎಲ್ಲ ಸತ್ತೋಗಿರ್ತಾವ ಸ್ನೇಹಿತರೆ, ಆದ್ರೆ ಕಾಯಲ್ಲಿ ಜೀವ ಸತ್ವಗಳು ಬದುಕಿರ್ತವೆ. ಅಂತ ತೆಂಗಿನಕಾಯಿನ ಹೊಡೆತಾರಲ್ಲ, ಹೊಡೆದು ಅರ್ಧ 1 ಗಂಟೆಲಿ ಎಣ್ಣೆಯಾಗಿ ಪರಿವರ್ತಿಸ್ತಾರಲ್ಲ, ಅದನ್ನ ವರ್ಜಿನ್ ಕೊಕೊನಟ್ ಆಯಿಲ್ ಅಂತಾರೆ. ಇಲ್ಲಿ ಕಬ್ಬಣ ಬಳಸಂಗಿಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಬಳಸಬೇಕು, ತುಂಬಾ ಹೈಜೀನ್ ಇರಬೇಕು. ಕೊಬ್ಬರಿ ಎಣ್ಣೆ 1 ತಿಂಗಳಿಗಲ್ಲ 15 ದಿನಕ್ಕೆ ಕೆಟ್ಟ ವಾಸನೆ ಬರುತ್ತೆ. ಆದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ 12 ವರ್ಷ ಇಟ್ಟರು ವಾಸನೆ ಬರಲ್ಲ. ಜೊತೆಗೆ ಸ್ನೇಹಿತರೆ, ವಿಟಮಿನ್ಸ್ಗಳ ಆಗರ ಆಗರ ಆಗರ. ಈಗ ನಿಮ್ ತಲೆನಲ್ಲಿ ಒಂದು ಪ್ರಶ್ನೆ ಹೊಡೆಯುತ್ತೆ. ಏನ್ ಪ್ರಶ್ನೆ? ಗುರುಗಳೇ, ಹಂಗಾರೆ ನಾವು ಕಾಯಿನೇ ಜಗ್ಗಿ ತಿಂದ್ಬಿಡ್ತೀವಿ ಅಂತ. ಕಾಯಿ ಏನಾದ್ರೂ ಜಗ್ಗಿ ತಿಂದ್ರೆ ಈ KM ದೊಡ್ಡ ಬಾಸಪ್ಪ, ಯಾರ್ ಸರ್ ನೀವು? ಬರಿಬೇಡಿ ಸರ್, ಸುಮ್ಮನೆ ಕೂತ್ಕೊಳ್ಳಿ. KM ದೊಡ್ಡ ಬಸಪ್ಪ ಅಂತ ಯಾರು? ಮತ್ ಬರಿತಾ ಇದ್ದೀರಾ? ಬರಿಬೇಡಿ ಸರ್, ಸುಮ್ಮನೆ ಇರಿ. ಓಕೆ ಸರ್, ನಾವು ಜಗ್ಗಿ ಕಾಯಿ ತಿನ್ಬಿಡ್ತೀವಿ.
ಕರಳು ಎನ್ಲಾರ್ಜ್ ಆಗ್ಬಿಡುತ್ತೆ ಸ್ನೇಹಿತರೆ, ಕಾಯಿನ ಅತಿಯಾಗಿ ತಿಂದ್ರೆ. ಯಾಕೆ? ಬನ್ನಿ ಹೇಳ್ತೀನಿ, ಬನ್ನಿ. ನಿಮ್ಮ ಶಾರ್ಟ್ ಕಟ್ ವಿಚಾರಗಳಲ್ಲಿ ನಡೆಯ. ಆಯುರ್ವೇದದಲ್ಲಿ ತುಪ್ಪನ ಸರ್ವಶ್ರೇಷ್ಠ ಅಂತಾರೆ, ಹಾಲನ್ನ ಸರ್ವಶ್ರೇಷ್ಠ ಅಂತ ಯಾಕನ್ನಲ್ಲ? ವೀರೇಶಿ, ಈ ಪಾಯಿಂಟ್ ಬರ್ಕೊಳ್ಳಿ, ಇದು ಮೇಜರ್ ಪಾಯಿಂಟ್. ಈ ಪಾಯಿಂಟ್ ನಿಮಗೆ ಮಾರ್ಕೆಟಿಗೆ ಹೋದಾಗ ಕೇಳ್ತಾರೆ. ನೋಡ್ರಿ, 20 ಲೀಟರ್ ಹಾಲನ್ನ ಕಾಯಿಸಿ, ಎಷ್ಟು ಹೇಳು? 20 ಲೀಟರ್ ಹಾಲನ್ನ ಕಾಯಿಸಿ, ಅದನ್ನ ಒಡಿಸಿ, ಮೊಸರು ಮಾಡಿ, ಕಡದು 1 kg ಬೆಣ್ಣೆ ಬಂದು ಅದರಲ್ಲಿ 1 kg ತುಪ್ಪ ಬರ್ತದೆ. ಒಪ್ಕೊಂತೀರೇನಪ್ಪ? ಇದು ಕರೆಕ್ಟ್ ತಾನೆ ಸ್ನೇಹಿತರೆ? 100 ಗ್ರಾಮ್ ತುಪ್ಪ ಬೇಕಾದ್ರೆ ತಿನ್ಬೋದೋ ತಿನ್ನಕ್ಕಾಗಲ್ವ? 100 ಗ್ರಾಮ್ ತುಪ್ಪ ಆರಾಮಾಗಿ ತಿಂತೀರಿ. ನಾನು ತಿಂತೀನಿ, ನಾನು 150 ಗ್ರಾಮ್ ತುಪ್ಪ ಈಸಿಯಾಗಿ ತಿನ್ಬಿಡ್ತೀನಿ, ಏನು ಅನ್ಸಲ್ಲ, ಏನಾಗೋದು ಇಲ್ಲ, ಚೆನ್ನಾಗಿರ್ತದೆ. ಅಲ್ಲಿಗೆ 100 ಗ್ರಾಮ್ ತುಪ್ಪ ಅಂದ್ರೆ 1 ಲೀಟರ್ ಹಾಲಾಯ್ತು. ಅದೇ ಕರೆಕ್ಟ್ ತಾನೇ ಇದು ನಾನು ಹೇಳ್ತಾ ಇದ್ದೆ? 20 ಲೀಟರ್ ಹಾಲಿಗೆ 1 ಲೀಟರ್ ತುಪ್ಪ ಬರುತ್ತೆ ಅಂತ ಅಂದ್ಮೇಲೆ 100 ಗ್ರಾಮ್ ತುಪ್ಪ ಅಂತ ಅಂದ್ಮೇಲೆ ಅದು 1 ಲೀಟರ್ ಹಾಲು ಆಯ್ತಲ್ಲ. ಹಂಗಾದ್ರೆ ಆ 1 ಲೀಟರ್ ಹಾಲನ್ನ ಕುಡೀರಿ ನೋಡ್ತೀನಿ ಸ್ನೇಹಿತರೆ, ಟೊರ್ರ ಬೆಕ್ಕಂದ್ಬಿಡ್ತಾರೆ 1 ಲೀಟರ್ ಹಾಲು ಕುಡಿದ್ಬಿಟ್ರಿ. ಯಾಕೆ ಅಂತಂದ್ರೆ ದೇಹಕ್ಕೆ ಕರಗ್ಸಕ್ಕಾಗಲ್ಲ ಸ್ನೇಹಿತರೆ. ಅದರಲ್ಲಿರೋದನ್ನ ಎಲ್ಲ ಕೆಟ್ಟ ಅಂಶನ ತೆಗೆದು ರಾ ಫಾರ್ಮ ಕೊಡ್ತೀವಲ್ಲ, ಅದು ಫೈನಲ್ ಪ್ರಾಡಕ್ಟ್, ತುಪ್ಪ ಸರ್ವಶ್ರೇಷ್ಠ. ಹಂಗೆ ಸ್ನೇಹಿತರೆ, 20 ತೆಂಗಿನಕಾಯಿಂದ 1 ಲೀಟರ್ ಎಣ್ಣೆ ಬಂದಿರುತ್ತೆ. ನೀವೊಂದು ಮುಚ್ಚಳ ಎಣ್ಣೆ ಕುಡಿದ್ರಿ ಅಂತಂದ್ರೆ, ಇಡೀ ಉಪ್ಪಿಟ್ಟಿಗೆ 1 ತೆಂಗಿನಕಾಯಿ ಹಾಕಿರ್ ತಿನ್ನಕ್ಕಾಗದಲ್ಲ, ಒಟ್ಟೊಟ್ಟು ಹಾಕ್ತತಿ, ಮನೆಯವರೆಲ್ಲ ಬೈತಾರೆ. ಆದ್ರೆ ನೀವು ಕರೆಕ್ಟ್ ಆಗಿ 2 ಮುಚ್ಚಳ ಎಣ್ಣೆ ಹಾಕಿದ್ರಿ ಅಂತಂದ್ರೆ 2 ತೆಂಗಿನಕಾಯಿ ಹಾಕಿದ್ರಿ ಅಂದ್ರೆ 2 ತೆಂಗಿನಕಾಯಿನ ತಿಂದ್ರೆ ನಿಮ್ ಕರುಳು ಅಳ್ಳಾಡೋಗುತ್ತೆ, ಅದನ್ನ ಅರಗ್ಸಕ್ಕಾಗಲ್ಲ. ಆದರೆ 2 ತೆಂಗಿನಕಾಯಿಯ ಶಕ್ತಿ 2 ಮುಚ್ಚಳ ಎಣ್ಣೆದೊಳಗೋಗುತ್ತೆ. ಪಾಯಿಂಟ್ ಅರ್ಥ ಆಗ್ತಿದ್ಯಾ ನಿಮ್ಗೆ? ತಲೆಗೆ ಹೋಗ್ತಾ ಇದೆಯಾ? ಸುಮ್ಮನೆ ಹುಚ್ಚುಚ್ಚರಂಗೆಲ್ಲ ಮಾತಾಡ್ಬಾರ್ದು. ಓಕೆ, ಅದು ಆ ಪ್ರಶ್ನೆಗಳು ಕೇಳ್ತಾರೆ ನಿಮಗೆ. ಸೊ ಹಂಗಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಅಲ್ಲ. ಹಾಗಾಗಿ ವರ್ಜಿನ್ ಕೊಕೊನಟ್ ಆಯಿಲ್, ಇದು ಏನು ಡಿಫ್ರೆನ್ಸ್ ಬಿಟ್ವೀನ್ ಬೇರೆಕಾಯಿ ಕೊಕೊನಟ್ ಆಯಿಲ್ಗೂ ವರ್ಜಿನ್ ಕೊಕೊನಟ್ ಆಯಿಲ್ಗೂ ವ್ಯತ್ಯಾಸವನ್ನ ನಾನು ತಿಳಿಸ್ತೆ. ನಂತರದಲ್ಲಿ ಸ್ನೇಹಿತರೆ ಹೋಗೋಣ. ಓಕೆ, ಸೊ ವರ್ಜಿನ್ ಕೊಕೊನಟ್ ಆಯಿಲ್ ನ ಹೆಂಗ್ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನೆಲ್ಲ ಹೇಳಿದೀವಿ. ಇದ್ರ ಜೊತೆಗೆ ಸ್ನೇಹಿತರೆ, ನಮ್ಮ ಅರಸೀಕೆರೆ ತಿಪ್ಟೂರ್ ಕೊಕೊನಟ್ ವರ್ಲ್ಡ್ ಫೇಮಸ್ ಯಾಕೆ ಅಂತಂದ್ರೆ, ಇಡೀ ಪ್ರಪಂಚದಲ್ಲಿ ತೆಂಗಿನಕಾಯಿ ಸಮುದ್ರದ ದಡದಲ್ಲಿ ಮಾತ್ರ ಬೆಳೆದ್ರೆ, ಈ ಅರಸೀಕೆರೆ ತಿಪ್ಟೂರು ಜಾಗದಲ್ಲಿ ಭಗವಂತ ಈ ಘಟ್ಟ ಪ್ರದೇಶದ ಮೇಲೆ ಕೊಡ್ತಾರೆ. ಕೋಸ್ಟಲ್ ಇದೆಯಲ್ಲ ಸ್ನೇಹಿತರೆ, ಅಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗಿ ಮಣ್ಣು ಸವಕಳಿಯಾಗಿರುತ್ತೆ. ಆದರೆ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ, ಈ ಅತ್ಯಂತ ಹೆಚ್ಚು ಸಮೃದ್ಧವಾಗಿ ಮಳೆ ಬರುತ್ತೆ, ಬಟ್ ಮಳೆ ನೀರು ಕೊಚ್ಚೋಗಲ್ಲ. ಇಂಥ ಜಾಗದಲ್ಲಿ ತೆಂಗು ಬೆಳೆಯೋದ್ರಿಂದ ಇಲ್ಲಿ ತೆಂಗು ವಿಶ್ವ ಪ್ರಸಿದ್ಧಿ, ಅದರ ರುಚಿ, ಅದರ ಗುಣ ಬಹಳ ಚಂದ ಸ್ನೇಹಿತರೆ. ಹಾಗಾಗಿ ಅರಸೀಕೆರೆ ತಿಪ್ಟೂರು ಕೊಕೊನಟ್ ತುಂಬಾ ಫೇಮಸ್ ಸ್ನೇಹಿತರೆ. ಅದೇ ತರ ನಮ್ಮೆಣ್ಣೆಗೂ ಬೇರೆ ಎಣ್ಣೆಗೂ ವ್ಯತ್ಯಾಸ ಏನು ಅಂತ ನೀವೇನಾದ್ರೂ ಕೇಳಿದ್ರೆ ಸ್ನೇಹಿತರೆ, ನಮ್ಮೆಣ್ಣೆ ಎಷ್ಟು ಪ್ಯೂರ್ ಅಂದ್ರೆ ಸ್ನೇಹಿತರೆ, ಸುಮಾರು 50 ಎಕರೆ ವಿಶೇಷವಾಗಿರ್ತಕ್ಕಂಥ 100 ವರ್ಷದ ಹಳೆಯದಾದ ತೋಟ ನಮ್ದು ಸ್ನೇಹಿತರೆ. ಇಲ್ಲಿ ಒಂದೇ ಒಂದು ಪಾಯಿಂಟ್ ಕೆಮಿಕಲ್ಗೆ ಎಂಟ್ರಿ ಇರಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಬೇರೆ ಬ್ರ್ಯಾಂಡ್ ಅವ್ರ ಹತ್ರ ಯಾರ ಹತ್ರನೂ ತೋಟ ಇರಲ್ಲ, ಬರೀ ಎಣ್ಣೆ ಮಾಡ್ತಾರೆ. ಆದ್ರೆ ನಾವು ಸ್ಕ್ರಾಚ್ ಇಂದ ಬಂದಿರ್ತಕ್ಕಂಥವ್ರು, ಒಂದು ತೆಂಗಿನಕಾಯಿನೂ ಹೆಂಗ್ ಬೆಳಿಬೇಕು ಅಂತ ಗೊತ್ತು. ಇದರ ಜೊತೆಗೆ ಸ್ನೇಹಿತರೆ, ಗುರು ಪರಂಪರೆ ಅಂತ ನಮ್ಮ ತಂದೆಯವರ ಕಂಟ್ರೋಲ್ ಅಲ್ಲಿ 1,500 ಎಕರೆ ಜಮೀನಿದೆ ಸ್ನೇಹಿತರೆ. ಅದು ಸ್ವದೇಶಿ ದಿಶಾ ಜೊತೆ ಟೈಅಪ್ ಆಗಿದ್ದಾರೆ. ಜೊತೆಗೆ ಸ್ನೇಹಿತರೆ, ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಟ್ರೈನಿಂಗ್ ಕೂಡ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಇದರ ಪರಿಣಾಮ ನಮಗೆ ಒಂದು ದೊಡ್ಡ ಕೊಕೊನಟ್ ನ ಸಪ್ಲೈ ಮಾಡ್ತಕ್ಕಂಥ ಚೈನ್ ನಮ್ ಜೊತೆ ಇದೆ. ಜೊತೆಗೆ ಸ್ನೇಹಿತರೆ, ನಾವು ಮಾಡ್ತಕ್ಕಂಥ ಮೆಥಡ್ ಇದೆಯಲ್ಲ, ಅದು ಹೋಲಿಸ್ಟಿಕ್. ಆಚೆ ಕಡೆ ಇರೋ ಎಷ್ಟೋ ಬ್ರ್ಯಾಂಡ್ ಎಣ್ಣೆಗಳು ಕರೆಂಟ್ ಡ್ರೈಯರ್ ನ ಬಳಸ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ ಸ್ನೇಹಿತರೆ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ ಮಾಡಿರ್ತಾರೆ. ಪ್ಯಾರಾಶೂಟ್ ತಗೊಳ್ಳಿ, ಯಾವುದೇ ಎಣ್ಣೆ ತಗೊಳ್ಳಿ. ಆದರೆ ಸ್ನೇಹಿತರೆ, ನಮಗೆ ನಾವು ಸೌದೆ ಒಲೆನ ಬೆಳೆಸ್ತೀವಿ. ಯಾಕೆ ಸೌದೆ ಒಲೆ ಅಂತಂದ್ರೆ ಸ್ನೇಹಿತರೆ, ಒಂದು ತೆಂಗಿನ ಮರ 1 ವರ್ಷಕ್ಕೆ ಸರಿಸುಮಾರು 120 kg ಬಯೋಮಾಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೋಗೆ, ಗರಿ, ಎಡಮಟ್ಟೆಗಳನ್ನ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ, ನಮಗೆ ಟನ್ನಗಟ್ಟಲೆ ವೇಸ್ಟ್ ಸಿಗುತ್ತೆ. ಆ ವೇಸ್ಟ್ ಅನ್ನೇ ನಾವು ಮಾಡೋದ್ರಿಂದ
ಕರೆಂಟ್ ಡ್ರೈಯರ್ ಅಂದ್ರೆ ಅದು ರೇಡಿಯೇಷನ್ ಸ್ನೇಹಿತರೆ, ರೇಡಿಯೇಷನ್ ಆಗುತ್ತೆ, ಹಾಗಾಗಿ ಆ ಪ್ರಾಡಕ್ಟ್ ಸತ್ತೋಗುತ್ತೆ. ನಾವು ಸ್ನೇಹಿತರೆ ಉಡನ್ನನ್ನ ಬಳಸ್ತೀವಿ. ಜೊತೆಗೆ ಸ್ನೇಹಿತರೆ ನಮ್ಮ ಪ್ಯಾಕಿಂಗ್ ಹೆಂಗಿದೆ ಅಂತಂದ್ರೆ, ನಾವು ಏನು ಈ ಟಪ್ಪರ್ ವೇರ್ ಕಂಪನಿ ಬರುತ್ತೆ, ಯಾವುದೇ ಪೆಟ್ಟಿಗೆಟ್ ಬಳಸಲ್ಲ ಸ್ನೇಹಿತರೆ. ನಮ್ಮ ಬಾಟಲ್ಗಳನ್ನ HDP ಟೈಪ್ 2, LDP ಅಂದ್ರೆ ರೀಸೈಕಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಕೊಡಪಾನ ಡ್ರಮ್ಗಳು ಬರ್ತಾವಲ್ಲ, ಅವೆಲ್ಲ LDP, ಪ್ಯಾರಾಶೂಟ್ ಎಲ್ಲ ಬಳಸೋದ್ರಲ್ಲಿ LDP. ನಮ್ದು HDP ಟೈಪ್ 2 ಅಂತ ಸ್ನೇಹಿತರೆ. ಈ ಟಪ್ಪರ್ ವೇರ್ ಕಂಪ್ನಿ ಅಷ್ಟು ಕ್ವಾಲಿಟಿ, ಎಷ್ಟು ಬಿಸಿಲಲ್ಲಿ ಇರಲಿ, ಎಷ್ಟು ಚಳಿಲಿರಲಿ, ಅದು ಏನೇ ಕಾರಣಕ್ಕೂ ಪ್ರಾಡಕ್ಟ್ ಮೇಲೆ ಯಾವುದೇ ಕೆಟ್ಟ ಪರಿಣಾಮವನ್ನು ಬೀರಲ್ಲ. ಅದರಲ್ಲೂ ಕೂಡ ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ತೀವಿ ಅಂತಂದ್ರೆ ಅದರ ವ್ಯವಸ್ಥೆನೇ ಬೇರೆ. ಜೊತೆಗೆ ಸ್ನೇಹಿತರೆ ಬೇರೆಯವ್ರಿಗೆಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಮಾಡಿ ಅದ್ರ ದುಡ್ಡು ಅದು ಇದು ಎಲ್ಲ ಅವ್ರ ಮೈ ಮೇಲೆ ಬರ್ತತಿ, ಬಾಡಿಗೆ ಬರ್ತತಿ. ಆದರೆ ನಮಗೆ ಸ್ನೇಹಿತರೆ ಲಾಯಲ್ ಆಗಿರ್ತಕ್ಕಂಥ ಎಂಪ್ಲಾಯ್ಸ್ ಇದ್ದಾರೆ. ನಾವು ಹಳ್ಳಿಲಿ ಮಾಡಿರೋದ್ರಿಂದ ನಮಗೆ ಕರೆಂಟಲ್ಲೂ ಕೂಡ ಡಿಸ್ಕೌಂಟ್ ಇದೆ. ಇಡೀ ಫ್ಯಾಕ್ಟ್ರಿ ಸೋಲಾರಲ್ಲಿ ಓಡುತ್ತೆ, ಎಕೋ ಫ್ರೆಂಡ್ಲಿ ಆಗಿದೆ. ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂದರೆ ವಾಸನೆ, ಚರಂಡಿ ನೀರು, ಗೊಚ್ಚೆ ನೀರಲ್ಲಿರುತ್ತೆ. ಆದರೆ ನಮ್ಮ ತೋಟ ಸ್ನೇಹಿತರೆ ಸುತ್ತ 7 ಗುಡ್ಡಗಳ ಮಧ್ಯದಲ್ಲಿ ನಿಸರ್ಗದ ಮಡಿಲಲ್ಲಿರೋ ಒಂದು ಅಮೃತದಂತಹ ಜಾಗದಲ್ಲಿ ಈ ವಸ್ತು ಉತ್ಪತ್ತಿಯಾಗಿ ಬರುತ್ತೆ. ಹಂಗಾಗಿ ಸ್ನೇಹಿತರೆ ಒಂದು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ನ, ಹೈ ಕ್ವಾಲಿಟಿ ಪ್ರಾಡಕ್ಟ್ನ ಲೋ ಪ್ರೈಸಿಗೆ ಕೊಡ್ತಾ ಇದ್ದೀವಿ. ಓಪನ್ ಚಾಲೆಂಜ್ ಮಾಡ್ತೀವಿ. ಯಾವ ಕಂಪ್ನಿ ಕಾರು ತಂದು 2012ರಲ್ಲಿ ನನ್ನ ಕಂಪ್ನಿ ಸ್ಟಾರ್ಟ್ ಆಯಿತು, ಅವತ್ತಿಂದ ಇವತ್ತಿಗೆ ಎಷ್ಟೋ ಜನ ಕಸ್ಟಮರ್ ಫೋನ್ ಮಾಡಿ ಹೇಳ್ತಾರೆ, ಸರ್ ನಾವು ನಿಮ್ದು ಸಿಗ್ಲಿಲ್ಲ ಅಂತ ಬೇರೆ ಬ್ರ್ಯಾಂಡ್ ತಂದ್ವಿ, ನಮಗೆ ವಾಂತಿ ಬಂದಂಗಾಯ್ತು, ನಮಗೆ ಅಸಹ್ಯ ಆಯಿತು. ಬಟ್ ಆದರೆ ನಿಮ್ಮ ಪ್ರಾಡಕ್ಟು ಅದ್ಭುತ. ಅದರ ಜೊತೆಗೆ ಸ್ನೇಹಿತರೆ ನಮ್ಮ ರೇಟಿಗೆ ಅಂದರೆ 695 ರೂಪಾಯಿ 1 ಲೀಟರ್ನ ಭೂಮಿ ಮೇಲೆ ಯಾರು ಕೊಡೋಕ್ಕಾಗಿಲ್ಲ. ರಾಮದೇವ್ ಬಾಬಾ, ಪತಂಜಲಿ ಒನ್ ಆಫ್ ದ ಸಸ್ತಾ ರೇಟಿಗೆ ಕೊಡ್ತೀನಿ. ರಾಮದೇವ್ ಬಾಬಾ ಅವ್ರದ್ದು ಕೂಡ 980 ರೂಪಾಯಿ ಇದೆ 1 ಲೀಟರ್. ಪ್ಯಾರಾಶೂಟ್ ಅವ್ರದ್ದು 1,500 ಇದೆ. ಮಾರ್ಕೆಟಲ್ಲಿ 2,000, 2,500 ಕೂಡ ವರ್ಜಿನ್ ಕೊಕೊನಟ್ ಆಯಿಲ್ ಇದೆ. ಆದರೆ ಸ್ನೇಹಿತರೆ ನನ್ನ ರಕ್ತದಲ್ಲೂ ಕೂಡ ದೇಶ ಸೇವೆ, ಒಂದು ಪರಂಪರೆ ಅನ್ನೋದು ಇರೋದ್ರಿಂದ ನಾನು ಅದನ್ನು ಸ್ಪಾಯಿಲ್ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ಕೇವಲ 695 ರೂಪಾಯಿಗೆ, ಅದು 5 ಲೀಟರ್ ಕ್ಯಾನ್ ಏನಾದ್ರು ಪರ್ಚೇಸ್ ಮಾಡಿದ್ರೆ 650 ರೂಪಾಯಿಗೆ ಬರುತ್ತೆ ಸ್ನೇಹಿತರೆ. ಅಂಥ ಒಂದು ಆಯಿಲ್ನ ನಾವಿವತ್ತು ಸಪ್ಲೈ ಮಾಡ್ತಾ ಇದ್ದೀವಿ.